ಹಲವಾರು ಎಕ್ಸಾಮ್ಗಳಲ್ಲಿ ಒಂದು ತುಂಬಾ ಸ್ಕೋರ್ ತಗೊಂಡಿದ್ದು. ಸೊ ನನ್ಗೆ ಅನುಭವ ಆಗಿದೆ, ಮತ್ತೆ ಎಲ್ಲಿ ನಾನು ತಪ್ಪುಗಳು ಮಾಡಿದ್ದೀನಿ ಸೊ ಅವುಗಳನ್ನು ಕೂಡ ತಮ್ಗಳ ಮುಂದೆ ನಾನು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಓಕೆ ಓಕೆ ಓಕೆ. ಫಸ್ಟ್ ನೋಡಿ, ಸೊ ಈಗ KMF ಅಲ್ಲಿ ನಾನು ಬರೆಸಿದ್ದೀನಿ. KMF ಅಲ್ಲಿ ಟೋಟಲ್ 25 ಪ್ರಶ್ನೆಗಳು ಇರುತ್ತವೆ ಆಕ್ಚುಲಿ. ಓಕೆ, ಸೊ ಇದು KA ಅಲ್ಲದೆ ಅದ್ರ ಹೊರತುಪಡಿಸಿ KPSC ಈಗೇನು TEA 708 ಪೋಸ್ಟ್ಗಳಲ್ಲಿ ಕೂಡ ಸೊ ಆಲ್ಮೋಸ್ಟ್ ಇಲ್ಲಿ ಪ್ರಿಪರೇಷನ್ ಆಗ್ತಾ ಇರೋರು ಅಪ್ಲಿಕೇಶನ್ ಎರಡರಲ್ಲಿ ಹಾಕಿರ್ತೀರಾ. ಸೊ KEನು ಹಾಕಿರ್ತೀರಾ, ಕೆಲವೊಂದು ಬೇರೆ ಬೇರೆ ಈಗ KMF ಅಲ್ಲಿ ಸೊ ಕೋಆಪರೇಟಿವ್ ಅಂತದ್ರಲ್ಲಿ ಕೂಡ ನೀವು ಹಾಕಿರ್ತೀರಾ. ಸೊ ಈಗ ಅಂತದ್ರಲ್ಲಿ ನೋಡ್ಕೊಂಡು ಹೋಗೋಣ. ಮತ್ತಂದ್ರೆ ಇದು ಟೋಟಲ್ ಇದು ಕೋರ್ಸ್ ಹೆಂಗಿರುತ್ತೆ ಅಂತಂದ್ರೆ, ಅವತ್ತಿನ ದಿವಸದಲ್ಲಿ ನಿಮ್ಗೆ ನಾವು ಪರೀಕ್ಷೆ ಇದೇನು ತರಗತಿಗಳ ವೇಳಾಪಟ್ಟಿನ ಹಾಕಿರ್ತೀವಿ. ಅದ್ರ ಪ್ರಕಾರ ಸೊ ಆ ಟಾಪಿಕ್ ಆ ವಿಷಯಗಳ ಮೇಲೆ ನಾವೇನ್ ಮಾಡಿರ್ತೀವಿ ಅಂತಂದ್ರೆ, ಸೊ ಆ ಕ್ವಶನ್ ಗಳನ್ನ ನಾವು ಬಿಡಿಸ್ತಾ ಹೋಗ್ತೀವಿ. ಸೊ ಅರ್ಥ ಎಷ್ಟಾಗಿದೆ ಕ್ಲಾಸ್ ಅಲ್ಲಿ, ಅದ್ರ ಜೊತೆಗೆ ಎಷ್ಟು ಪ್ರಶ್ನೆಗಳನ್ನ ನಿಮ್ಗೆ ಏಬಲ್ ಟು ಅಟೆಂಡ್, ನಿಮ್ಗೆ ಎಷ್ಟು ಪ್ರಶ್ನೆಗಳನ್ನ ಅಟೆಂಡ್ ಮಾಡಕ್ ಆಗ್ತಾ ಇದೆ ಅಂತ ಹೇಳಿ ನೀವು ಇಲ್ಲಿ ನೋಡ್ಕೋಬಹುದು. ಓಕೆ, ಸೊ ಏನಂತಾರಂದ್ರೆ ಇದು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಂಗೆ ಆಕ್ಚುಲಿ. ಇದ್ರ ಜೊತೆಗೆ ಪೇಪರ್ 1 ಅಲ್ಲಿ ಕೂಡ ನಿಮ್ಗೆ ಹೆಲ್ಪ್ ಆಗುವಂತ ತುಂಬಾ ಕ್ವಶನ್ಸ್ ಗಳು ಮತ್ತೆ ಬಂದೇ ಬರ್ತವೆ ಆಕ್ಚುಲಿ. ಅದನ್ನು ಕೂಡ ನಾನು ಕವರ್ ಮಾಡ್ತಾ ಇರ್ತೀನಿ. ಸೊ ನೀವು 25 ಪ್ರಶ್ನೆಗಳು ಇರ್ತವೆ ನಿಮ್ಗೆ, ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಓಕೆ, ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಆಕ್ಚುಲಿ KMF ಮತ್ತೆ ಕೋಆಪರೇಟಿವ್ ಎಕ್ಸಾಮ್ಸ್ ಗಳಲ್ಲಿ. ಸೊ ನೀವು 25 ಪ್ರಶ್ನೆಗಳಲ್ಲಿ ನಿಮ್ದು ಹೆಂಗಿರ್ಬೇಕಂತಂದ್ರೆ, ಸೊ 22ರಿಂದ 23, ಸೊ ಮ್ಯಾಕ್ಸಿಮಮ್ 1-2 ರಾಂಗ್ ಆಗ್ಬೋದು ಹೊರತುಪಡಿಸಿ. ಸೊ ಇಲ್ಲಿ ಯಾಕಂದ್ರೆ ನೆಗೆಟಿವ್ ಇರಲ್ಲ, ನೀವು ಫೀಲ್ ಫ್ರೀ ಆಗಿ ಅಟೆಂಡ್ ಮಾಡ್ಬೋದು, ವೆರಿ ಕಾನ್ಫಿಡೆಂಟ್ ಆಗಿ ಅಟೆಂಡ್ ಮಾಡೋದ್ರಿಂದ. ಸೊ ನಿಮ್ಗೆ 25ಕ್ಕೂ 25 ತಗೊಳ್ಳುವಂತ ಚಾನ್ಸಸ್ ಕೂಡ ಇಲ್ಲಿದೆ. ಓಕೆ, ಸೊ ಮತ್ತೆ KPSC ಕೆಲವೊಂದು ಪ್ರಶ್ನೆ ಪತ್ರಿಕೆಗಳನ್ನ ನಾವು ನೋಡ್ಕೊಂಡು ಹೋಗ್ತೀನಿ. ಮತ್ತೆ ಅಂದ್ರೆ KMF ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾನು ಕೆಲವೊಂದು ಕ್ವಶನ್ಸ್ ಗಳನ್ನ ತಮ್ಮ ಮುಂದೆ ಇಡ್ತೀನಿ. ಸೊ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ. ಸೊ ನಾನು ಯಾವ ವಿಷಯಗಳನ್ನ ಹೆಚ್ಚಿಗೆ ಓದ್ಬೇಕು, ಯಾವ ವಿಷಯಗಳನ್ನ ಕಡಿಮೆ ಓದ್ಬೇಕು, ಆಮೇಲೆ ಇಂಪಾರ್ಟೆಂಟ್ ವೇಟೇಜ್ ಇರುವಂತವು ಎಲ್ಲಿದ್ದಾವೆ ಅಂತ ಹೇಳಿ ತಮ್ಗೆ ಗೊತ್ತಾಗುತ್ತೆ. ಓಕೆ ಓಕೆ, ಸೊ ವ್ಯಾಕರಣ ಅಂದ್ರೆ ಏನು, ಇವತ್ತಿನ ಹಂಚಿಕೆ ಏನಂದ್ರೆ ಇವತ್ತು ಓರಿಯಂಟೇಶನ್ ಕ್ಲಾಸಸ್ ಕೆಲವೊಂದು ಯಾರಾದ್ರೂ ನೀವು ಮಾತಾಡ್ಬೋದು, ಹಾಗೇನಿಲ್ಲ. ಸೊ ಒನ್ ವೇ ಇರಲ್ಲ, ಸೊ ನೀವು ಟೂ ವೇ ಇದು ಕಮ್ಯುನಿಕೇಶನ್ ಅಂತಂದ್ರೆ. ಸೊ ಇದು ಸಂವಹನ ಪತ್ರಿಕೆ ಅಂತ ಕರೀತಾರೆ ಆಕ್ಚುಲಿ. ಓಕೆ, ಸೊ ಕಮ್ಯುನಿಕೇಶನ್ ಮತ್ತೆ ನೀವು ಏನೇ ಇದ್ರು ನನ್ನ ಜೊತೆ ಹಂಚ್ಕೊಳ್ಳೋದ್ರಿಂದ ಐ ಥಿಂಕ್ ಕ್ಲಾರಿಟಿ ಸಿಗುತ್ತೆ. ವ್ಯಾಕರಣ ಅಂದ್ರೆ ಏನು, ಸೊ ನಮ್ದು ಕನ್ನಡ ಭಾಷೆ ಬಂದ್ಬಿಟ್ಟು ದ್ರಾವಿಡದಲ್ಲಿ ಬರುತ್ತೋ, ಯಾವ ಭಾಷೆಗಳಲ್ಲಿ ಬರುತ್ತೆ, ಏನ್ ಆರ್ಯನ್ ಭಾಷೆಗಳಲ್ಲಿ ಬರುತ್ತೋ, ಇಂಡೋ ಆರ್ಯನ್ ಯಾವ್ದು ಅಂತ ನೋಡೋಣ. ದ್ರಾವಿಡ ಭಾಷೆಗಳಲ್ಲಿ ಬರುತ್ತೆ ಆಕ್ಚುಲಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ವ್ಯಾಕರಣ ಅಂದ್ರೆ ಏನು, ಸೊ ವ್ಯಾಕರಣನ ಯಾಕೆ ನಾವು ಕಲಿಬೇಕು, ಸೊ ಭಾಷೆ ಅಂದ್ರೆ ಏನು, ಫಸ್ಟ್ ಭಾಷೆ ಏನಕ್ಕೆ ಬೇಕು ನಮ್ಗೆ. ಓಕೆ, ಆಮೇಲೆ ಅದ್ರ ಜೊತೆಗೆ ನಾವು ಎಷ್ಟು ವಿಷಯಗಳನ್ನ ನಾವು ಈ ಒಂದು ಏನು ಕನ್ನಡ ವ್ಯಾಕರಣ ಸಾಹಿತ್ಯದ ವೇಳಾಪಟ್ಟಿನ ಕೂಡ ನೋಡ್ಕೊಂಡು, ಅಂದ್ರೆ ವೇಳಾಪಟ್ಟಿ ಅನ್ನೋಕ್ಕಿಂತ ಸೊ ವಿಷಯಗಳನ್ನ ನೋಡ್ಕೊಂಡು ಹೋಗೋಣ. ಇಷ್ಟೊಂದು ವಿಷಯಗಳು ಇರುತ್ತವೆ. ಸೊ ಯಾವ್ದಾವ್ದು ಇಂಪಾರ್ಟೆನ್ಸ್ ಅಂತ ಹೇಳಿ ನಾನು ಪ್ರತಿ ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಂಡು ಹೋಗ್ತೀನಿ. ಸೊ ಎಕ್ಸಾಮ್ಸ್ ಅಲ್ಲಿ ಕೆಲವೊಂದು ಕೋಡ್ ವರ್ಡ್ಸ್ ಗಳನ್ನು ಕೊಡ್ತೀನಿ. ಸೊ ಯಾವ ರೀತಿ ನೆನ್ಪಿಟ್ಕೋಬೇಕು ಅನ್ನೋದನ್ನ, ಅಂತವುಗಳನ್ನ ಕೂಡ ನಾವು ಸಾಲ್ವ್ ಮಾಡ್ಕೊಂಡು ತಗೋಣ. ಓಕೆ, ಸೊ ತಾವು ಸ್ಪರ್ಧಾರ್ಥಿಗಳು ಓಕೆ, ಸೊ ಹೆಂಗಿರ್ಬೇಕಂತಂದ್ರೆ ನಿಮ್ ಸಾಧನೆ ಆಕ್ಚುಲಿ ಈ ಎಕ್ಸಾಮ್ ಗಳನ್ನ ಕ್ಲಿಯರ್ ಮಾಡ್ಬೇಕು ಅನ್ನೋ ಗುರಿ ಇಟ್ಕೊಂಡು ನೀವು ಸರಿಯಾದ ರೀತಿಯಲ್ಲಿ ಒಂದು ಮಾರ್ಗದರ್ಶನದಲ್ಲಿ ನೀವು ಪ್ರಿಪರೇಷನ್ ಮಾಡಿದ್ದೆ ಆದ್ರೆ ಸೊ ನೀವು ಡೆಫಿನೆಟ್ಲಿ ನೀವು ಲಿಸ್ಟ್ ಅಲ್ಲಿ ಇದ್ದೇ ಇರ್ತೀರಿ. ಮತ್ತೆ ಎನ್ಕರೇಜ್ ಇಂಡಿಯಾದವರು ಕೂಡ ತುಂಬಾ ಮಟೀರಿಯಲ್ ಗಳಾಗಿರ್ಲಿ, ಸೊ ಆಮೇಲೆ ಒಂದು ಶೆಡ್ಯೂಲ್ ಪ್ರಕಾರ ಕ್ಲಾಸ್ಗಳು ಕಂಡಕ್ಟ್ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಕೋರ್ಸ್ ಕೋಆರ್ಡಿನೇಟರ್ ಅಪ್ಪು ಸರ್ ಅವರು. ಓಕೆ, ಸೊ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ, ಸಾಧಿಸಬೇಕೆಂಬ ಛಲವಿದ್ದರೆ ಯಾವುದು ಅಸಾಧ್ಯವಿಲ್ಲ ಎಂಬಂತೆ. ಸೊ ಒಂದು ಸ್ಪರ್ಧಾರ್ಥಿಗೆ ಒಂದು ಗುರಿ, ಛಲ ಮತ್ತು ತ್ಯಾಗ ಇರ್ಬೇಕು ಆಕ್ಚುಲಿ. ಸೊ ಎಷ್ಟೋ ಜನ ತಮ್ಮ ಹಳ್ಳಿಗಳು ಬಿಟ್ಟು ಊರ್ ಬಿಟ್ಟು ಓದ್ತಾ ಇದ್ದೀರಾ, ಬಹಳಷ್ಟು ಶ್ರಮ ಪಡ್ತಿದ್ದೀರಾ. ಆಲ್ಮೋಸ್ಟ್ ಹೆಂಗಂತಂದ್ರೆ ಕೆಲವೊಂದು ಸರ್ಕಾರದಿಂದ ನೋಟಿಫಿಕೇಶನ್ ಬರ್ತಾ ಇಲ್ಲ. ಅದ್ರ ಜೊತೆಗೆ ನೀವು ಪ್ರಿಪರೇಷನ್ ಏನ್ ಮಾಡ್ತಿದ್ರಲ್ಲ ಈ KMF ಮತ್ತೆ ಕೋಆಪರೇಟಿವ್,
ಇದೊಂದು ಒಳ್ಳೆ ಸದುಪಯೋಗ. ತಾವು ಈ ಸದುಪಯೋಗ ಪಡ್ಕೊಂಡು ಸೊ ಒಂದು ನೀವು ಲಿಸ್ಟ್ ಅಲ್ಲಿ ಇದ್ರೆ ಸೊ ಅದಕ್ಕಿಂತ ದೊಡ್ಡ ಭಾಗ್ಯ ಏನೂ ಇಲ್ಲ. ಓಕೆ, ಸೊ ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ತಮ್ಗೆ ಸೊ ಏನು ವೇಳಾಪಟ್ಟಿನ ಹಾಕ್ತಿರ್ತಾರೆ, ಸೊ ಅಪ್ಡೇಟ್ ಮಾಡ್ತಿರ್ತೀವಿ ನಾವು. ಸೊ ತಾವು ಡೈರೆಕ್ಟ್ ಆಗಿ ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು. ಸೊ ನಿಮ್ಗೆ ನಮ್ ಕಡೆಯಿಂದ ಎನ್ಕರೇಜ್, ಇಂಡಿಯಾ ಕಡೆಯಿಂದ ಎಷ್ಟು ಮಾಹಿತಿ ಕೊಡಬೇಕು ಅಷ್ಟನ್ನು ನಾವು ಕೊಡಕ್ಕೆ ನಾವು ಸಿದ್ಧರಿದ್ದೀವಿ. ಓಕೆ ಓಕೆ ನೋಡಿ, ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಇದರೊಳಗಡೆ ಸೊ ವ್ಯಾಕರಣ, ವ್ಯಾಕರಣ ಅಂದ್ರೆ ಏನು? ಭಾಷಾ ರಚನಾ ಶಾಸ್ತ್ರ. ಸೊ ಏನು? ವೈಜ್ಞಾನಿಕ ಅಧ್ಯಯನ. ಯಾವುದೇ ಒಂದು ವಿಷಯವನ್ನ ನಾವು ಅಧ್ಯಯನ ಮಾಡ್ಬೇಕಂತಂದ್ರೆ ಏನು? ವೈಜ್ಞಾನಿಕವಾಗಿ ಬೇಕಾಗುತ್ತೆ ಆಕ್ಚುಲಿ. ಓಕೆ, ಸೊ ಭಾಷಾ ಸಂಸ್ಕಾರ, ಯಾವ ರೀತಿ ಒಂದು ಸಂಸ್ಕಾರ. ಈಗ ಕೆಲವೊಂದು ಕುಟುಂಬಗಳು ಅವ್ರ ಮನೆ ಸಂಸ್ಕಾರ ಹೇಗಿದೆ ಅಂತ ಹೇಳಿ ನಾವು ಚರ್ಚೆ ಮಾಡ್ತೀವಿ. ಒಂದು ರಚನೆ, ಸೊ ಭಾಷೆಗಳ ರಚನೆ ಅಂತ ಹೇಳಿ ನೋಡ್ಬೋದು ನಾವು ಆಕ್ಚುಲಿ. ಸೊ ವ್ಯಾಕರಣ ಅಂತಂದ್ರೆ ಓಕೆ. ಸೊ ವ್ಯಾಕರಣ ಇದ್ರೊಳಗೆ ನೋಡಿ, ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡೋದು ಕ್ಲಾಸಸ್ ವ್ಯಾಕರಣ ಇರುತ್ತೆ. ಸೊ ಆಮೇಲೆ ವಿಷಯ, ಸೆಕೆಂಡ್ ವಿಷಯ ಬಂದ್ಬಿಟ್ಟು ಕನ್ನಡ ವರ್ಣಮಾಲೆ. ವರ್ಣಮಾಲೆ ಎಷ್ಟು ವರ್ಣಮಾಲೆಗಳಿದಾವೆ ಯಾರಾದ್ರೂ ಹೇಳ್ತೀರಾ? ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಯಾವುದು ಯಾರಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಜಸ್ಟ್ ಇಲ್ಲೇ ನೋಡ್ಕೊಂಡು ಹೋಗೋಣ. ಕೆಲವೊಂದು ನಿಮ್ಗೆ ಆಲ್ಮೋಸ್ಟ್ ಸ್ವಲ್ಪ ಜನ ಓದಿರ್ತೀರಿ, ಸ್ವಲ್ಪ ಜನ ಓದಿರಲ್ಲ. ಸೊ ಅಂತವ್ರಿಗೆ ಹೆಲ್ಪ್ ಆಗುತ್ತೆ. ಇನ್ನು ಓದ್ದವ್ರಿಗೆ ಇನ್ನು ಏನೇನು ಮಿಸ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಇಲ್ಲಿ ಕವರ್ ಆಗುತ್ತೆ. ಓಕೆ, ಸೊ ವ್ಯಾಕರಣ, ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಯಾವ್ದು ಹೇಳ್ರಿ? ಕೇಶಿರಾಜ ಶಬ್ದಮಣಿ ದರ್ಪಣ ಅಂತ ಹೇಳಿ ಕೇಳಿದ್ದೀರಾ? ಶಬ್ದಮಣಿ ಯಾರು, ಯಾರ ಆಳ್ವಿಕೆಯಲ್ಲಿದ್ರಿ ಇವರು? ಕೇಶಿರಾಜನು, ಕೇಶಿರಾಜ. ಹ್ಮ್, ಸೊ ಕೇಶಿರಾಜ 13ನೇ ಶತಮಾನದ ಯಾದವ ಆಳ್ವಿಕೆ ಕಾಲದಲ್ಲಿದ್ರು. ಸೊ ಇವ್ರಿಗೆ ಈ ಈ ಶಬ್ದಮಣಿ ದರ್ಪಣ ಏನು, ಇದು ಶಬ್ದಾನುಶಾಸ್ತ್ರ. ಸಾರಿ, ಓಕೆ. ಇದಕ್ಕೆ ಇನ್ನೊಂದು ಏನ್ ಹೆಸರು ಅಂತಂದ್ರೆ ಶಬ್ದಾನುಶಾಸ್ತ್ರ, ಶಬ್ದಶಾಸ್ತ್ರ. ಓಕೆ, ಶಬ್ದಾನುಶಾಸ್ತ್ರ ಇದು ಮೂಲ ಗ್ರಂಥ. ಯಾವ ಗ್ರಂಥವನ್ನ ಹಿಡ್ಕೊಂಡು ಈ ಕೇಶಿರಾಜ ಈ ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಬರೆದಿದ್ದಾರೆ ಅಂತಂದ್ರೆ ಸೊ 2ನೇ ನಾಗವರ್ಮ ಸೊ ಕಾವ್ಯಾವಲೋಕನ ಅಂತ ಹೇಳಿ ಒಂದು ಗ್ರಂಥದಿಂದ ಅಧ್ಯಯನ ಮಾಡಿ, ಕಾವ್ಯಾವಲೋಕನ. ಓಕೆ, ಸೊ ಇದೊಂದು ಅಲಂಕಾರ ಗ್ರಂಥ. ನೋಡೋಣ ಮುಂದೆ. ಸೊ ಏನು ಅಲಂಕಾರ ಗ್ರಂಥಗಳು ಯಾವ್ಯಾವು, ಅಲಂಕಾರಗಳಲ್ಲಿ ಎಷ್ಟು ವಿಧಗಳು, ಸೊ ಇವೆಲ್ಲ ನೋಡ್ಕೊಂಡು ಹೋಗೋಣ. ಉತ್ಪ್ರೇಕ್ಷ ಅಲಂಕಾರ, ರೂಪಮಾಲಂಕಾರ ಅಂತ ಎಲ್ಲ ಬರ್ತವೆ. ಸೊ ಅದನ್ನ ನೋಡ್ಕೊಂಡು ಹೋಗೋಣ. ಕೆಲವೊಂದು ನಾನು ಸಂಕ್ಷಿಪ್ತವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಓಕೆ, ಸೊ ಕನ್ನಡ ವರ್ಣಮಾಲೆಗಳಲ್ಲಿ ಎಷ್ಟು ವಿಧಗಳದಾವ, ಎಷ್ಟು ವಿಧಗಳದಾವ ಹೇಳಿ? ಟೋಟಲ್ ವರ್ಣಮಾಲೆಗಳು ಎಷ್ಟು ಇದಾವೆ, ಹೇಗೆ ವಿಧಗಳನ್ನು ಮಾಡಿದ್ದಾರೆ? ಆಲ್ಮೋಸ್ಟ್ ಇದು ನೀವು ಗೊತ್ತೇ ಇರುತ್ತೆ ಆಕ್ಚುಲಿ. ಸೊ ಕನ್ನಡ ವರ್ಣಮಾಲೆಗಳು ಎಷ್ಟು? ಕೇಶಿರಾಜನ ಪ್ರಕಾರ ಎಷ್ಟು ಅಂತ ಹೇಳಿ ಯಾರಾದ್ರೂ ಗೊತ್ತಾ? ಕೇಶಿರಾಜ ಎಷ್ಟು ವರ್ಣಮಾಲೆಗಳನ್ನ ಇಟ್ಟಿದ್ರು ಅವರು? 47. ಓಕೆ, ಸೊ 47 ಕೇಶಿರಾಜನ ಪ್ರಕಾರ 47 ವರ್ಣಮಾಲೆಗಳು. ಬಟ್ ನಾವು ಇವಾಗ ಅಧ್ಯಯನ ಮಾಡ್ತಾ ಇದೀವಿ ಎಷ್ಟು ಅಂತಂದ್ರೆ 49. ಸೊ ಇದ್ರೊಳಗಡೆ ಮತ್ತೆ ಸ್ವರಗಳು ಮತ್ತೆ ವ್ಯಂಜನಗಳು. ಓಕೆ, ಸ್ವರಗಳಲ್ಲಿ ಮತ್ತೆ ವಿಧಗಳನ್ನ ನೋಡ್ತೀವಿ. ಸೊ ನಾವು ಕ್ಲಾಸ್ ಅನ್ನ ಇದೇ ರೀತಿ ಓದ್ತಾ ಇರ್ತೀವಿ. ಸೊ ಫಸ್ಟ್ ನಾವು ಡೆಫಿನೇಷನ್ ಸ್ಟಾರ್ಟ್ ಮಾಡ್ತೀವಿ. ಕನ್ನಡ ವರ್ಣಮಾಲೆಗಳಂದ್ರೆ ಏನು? ಓಕೆ, ಕನ್ನಡ ವರ್ಣಮಾಲೆಗಳಲ್ಲಿ ಎಷ್ಟು ವಿಧಗಳಿದಾವೆ, ಆ ವಿಧಗಳಲ್ಲಿ ಮತ್ತೆ ಸ್ವರಗಳಲ್ಲಿ ಮತ್ತೆ ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ ಅಂತ ಆಗ್ತವೆ. ಸೊ ವ್ಯಂಜನಗಳಲ್ಲಿ ಮತ್ತೆ ವಿಧಗಳು ಬರ್ತವೆ. ಸೊ ಅವನ್ನೆಲ್ಲ ನೋಡ್ಕೊಂಡು ಒಂದು ಸ್ಟ್ರಕ್ಚರೈಸ್ಡ್, ಸೊ ಒಂದು ಏನು ಕಾಲಾನುಕ್ರಮದಲ್ಲಿ ನಾವು ಓದ್ಕೊಂಡು ಹೋಗೋಣ. ಓಕೆ, ಸೊ ನಾಮಪದ. ಸೊ 3ನೇ ವಿಷಯ ಬಂದ್ಬಿಟ್ಟು ಅದು ನಾಮಪದ. ಸೊ ನಾಮಪದದಲ್ಲಿ ಮತ್ತೆ ಹಲವಾರು ವಿಧಗಳಿದಾವೆ. ಓಕೆ, ಸೊ ಅದನ್ನ ನೋಡೋಣ. ಸರ್ವನಾಮ ಅಂದ್ರೇನು? ಲಿಂಗ. ಸೊ ಲಿಂಗಗಳು ಯಾವುದು, ಸರ್ವನಾಮಗಳು ಯಾವ್ಯಾವು ಹೇಳಿ ನೋಡೋಣ. ನೀವು ಹೇಳಿ, ಯಾವ ನಾಮಪದಗಳಲ್ಲಿ ಎಷ್ಟು ವಿಧಗಳಿದಾವೆ ಮತ್ತೆ? ಜಸ್ಟ್ ಇದು ಕ್ಲಾಸ್ ಅಲ್ಲ, ಜಸ್ಟ್ ಇದು ಓರಿಯಂಟೇಶನ್ ಪ್ರೋಗ್ರಾಮ್ ಇರೋದ್ರಿಂದ ಕೆಲವೊಂದು ವಿಷಯಗಳಲ್ಲಿ ನೀವು ಗೊತ್ತೇ ಇರುತ್ತೆ. ಸೊ ನೀವು ಭಾಗಿಯಾಗಿರೋದ್ರಿಂದ ನನಗೂ ಏನಾಗುತ್ತೆ ಸ್ವಲ್ಪ ಹೇಳಕ್ಕೆ ತುಂಬಾ ಅನುಕೂಲ ಆಗುತ್ತೆ ಆಕ್ಚುಲಿ. ಓಕೆ, ಸೊ ಇಂಟರಾಕ್ಟಿವ್ ಇರೋದ್ರಿಂದ ಏನಾಗುತ್ತೆ, ಇದು ಕ್ಲಾಸ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಆಕ್ಚುಲಿ. ಓಕೆ,
ನಾಮಪದದಲ್ಲಿ ಯಾವ ಮತ್ತೆ? ಸೊ ರೂಢನಾಮ ಬರುತ್ತೆ. ಹೌದಾ? ರೂಢನಾಮ ಯಾರಿಗೆ ಕರೀತಾರೆ? ಅಂಕಿತ ನಾಮ. ಅನ್ವರ್ತನಾಮ. ಹಾ ಎಸ್, ಅನ್ವರ್ತನಾಮ. ಸೊ ಇವು ನಾಮಪದಗಳು ಆಕ್ಚುಲಿ. ಓಕೆ, ಇದ್ರೊಳಗಡೆ ಮತ್ತೆ ಡಿಫ್ರೆಂಟ್ ನಾಮಪದಗಳಿದಾವೆ. ವಸ್ತುವಾಚಕ ನಾಮಪದಗಳಂತಿದಾವೆ, ಆಮೇಲೆ ಗುಣವಾಚಕಗಳಂತಿದಾವೆ, ಅದ್ರೊಳಗಡೆ ಮತ್ತು ಭಾವವಾಚಕ ಅಂತಿದಾವೆ. ಸೊ ಇವೆಲ್ಲಾನು ಕೂಡ ನೋಡ್ಕೊಂತ ಹೋಗೋಣ. ಸೊ ಇವಾಗ ಹೆಂಗಂತಂದ್ರೆ ಕ್ಲಾಸ್ ಅಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಕೆಲವೊಂದು ಕ್ವಶನ್ ಪೇಪರ್ಸ್ ಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಮುಖಾಂತರ ನಾವು ಕ್ಲಾಸಸ್ಗಳು ಇದೇ ರೀತಿ ಇರ್ತಾವಂತ ತಮ್ಮ ಮುಂದೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಸಂಖ್ಯಾವಾಚಕ ಇದೆ. ಓಕೆ, ಹೌದಾ? ಪರಿಮಾಣ ವಾಚಕ ಅಂತಿದೆ. ಅದಾದ್ಮೇಲೆ ಸರ್ವನಾಮ. ಸರ್ವನಾಮ ಅಂದ್ರೆ ಏನು? ನಾಮಪದದ ಬದಲಿಗೆ ಬಂದು ನಿಲ್ಲುವ ಶಬ್ದವೇ ಸರ್ವನಾಮ. ಎಕ್ಸಾಂಪಲ್ ಯಾರು ಹೇಳ್ತೀರಾ? ಸರ್ವನಾಮ ನಾಮಪದದ ಬದಲು ಅಲ್ಲ. ಕೆಲವೊಂದು ವಿಷಯದಲ್ಲಿ ಈಗ ಮಾತಾಡ್ತಿರ್ತೀವಿ, ನಾಮಪದ. ರಮೇಶ್ ಬಂದನು, ರಮೇಶ್ ಹೋದನು, ರಮೇಶ್ ಶಾಲೆಗೆ ಹೋದನು, ಇದೆಲ್ಲ ಬಿಟ್ಟು ರಮೇಶ್ ಬಂದನು, ಅವನು ಶಾಲೆಗೆ ದಿನಾಲು ಹೋಗ್ತಾನೆ. ಸೊ ಇದೇನು ಅವನು ಅನ್ನೋದು? ಅವನು ಸರ್ವನಾಮ ಆಕ್ಚುಲಿ. ಕೃಷ್ಣನು ಒಳ್ಳೆ ಹುಡುಗ, ಹೌದಾ? ಅವನು ಬರೀ ಕೃಷ್ಣನು ಅನ್ಕೊಂಡು ಹೋದ್ರೆ ಏನಾಗುತ್ತೆ ಆಕ್ಚುಲಿ? ನಿಮ್ಗೆ ಈ ಭಾಷೆದಲ್ಲಿ ಬಹಳ ಕ್ಲಿಷ್ಟತೆ ಬರಕ್ ಸ್ಟಾರ್ಟ್ ಆಗುತ್ತೆ. ಇದು ಬರೇ ಕೃಷ್ಣ ಕೃಷ್ಣ ಅಂತಂದ್ರೆ ನೀವು ನೆನಪಲ್ಲಿ ಬರೀ ಕೃಷ್ಣನೇ ಇಟ್ಕೋಬಹುದು. ಮತ್ತೆ ಭಾಷೆ ನಾವು ವೈಜ್ಞಾನಿಕವಾಗಿ ಯಾಕೆ ಅಧ್ಯಯನ ಮಾಡ್ಬೇಕು, ಸಂಸ್ಕಾರವಾಗಿ ಯಾಕೆ ಓದ್ಬೇಕು ಅನ್ನೋದನ್ನ ಹೇಳ್ಕೊಡ್ತೈತೆ ಆಕ್ಚುಲಿ ಇದು ವ್ಯಾಕರಣ. ಓಕೆ, ಸೊ ನೋಡಿ, ಇದು ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಎರಡೂ ಕವರ್ ಆಗುತ್ತೆ ಇದ್ರೊಳಗೆ. ಓಕೆ, ನೋಡೋಣ. ಸೊ ಇದ್ರೊಳಗಡೆ ಮತ್ತೆ ಡಿಫ್ರೆಂಟ್ ಏನು ವಿವಿಧ ಸರ್ವನಾಮಗಳಿದಾವೆ. ಸೊ ಪುರುಷಾರ್ಥಕ ಸರ್ವನಾಮ ಇದೆ, ಹೌದಾ? ಅದರೊಳಗಡೆ ಮತ್ತೆ ವಿಧಗಳಿದಾವೆ. ಪ್ರಶ್ನಾರ್ಥಕ, ಪ್ರಶ್ನೆ ರೂಪದಲ್ಲಿ ಇರುವ ಸರ್ವನಾಮಗಳು ಪ್ರಶ್ನಾರ್ಥಕ ಅಂತ ಹೇಳ್ತೀವಿ. ಆತ್ಮಾರ್ಥಕ, ಓಕೆ, ಇವೆಲ್ಲನು ನಿರ್ದರ್ಶನಾತ್ಮಕ ಸರ್ವನಾಮ, ಇವೆಲ್ಲ ನೋಡ್ಕೊಳ್ಳೋಣ. ಆಮೇಲೆ ಲಿಂಗದಲ್ಲಿ ಯಾವ್ಯಾವ ಹೇಳ್ರಿ? ಸ್ತ್ರೀಲಿಂಗ, ಪುಲ್ಲಿಂಗ, ಆಮೇಲೆ ನಪುಂಸಕ ಲಿಂಗ. ಸೊ ಎಕ್ಸಾಮಿನರ್ಗೆ ಏನ್ ಇಷ್ಟ ಅಂತಂದ್ರೆ ಅವನಿಗೆ ನಿಮ್ಮನ್ನ ಕನ್ಫ್ಯೂಷನ್ ಮಾಡದೆ ಇಲ್ಲೇ. ಸೊ ನೀವು ಸ್ತ್ರೀಲಿಂಗ ಗೊತ್ತು, ಪುಲ್ಲಿಂಗ ಗೊತ್ತಿರ್ತವೆ. ನಪುಂಸಕ ಲಿಂಗದಲ್ಲಿ ತುಂಬಾ ಕನ್ಫ್ಯೂಷನ್ ಇರಕ್ ಮಾಡ್ತಾನೆ. ಕೆಲವೊಂದು ನಾವು ಅದನ್ನ ಎಕ್ಸೆಪ್ಷನಲ್ ಕೇಸಸ್ ಇರುವನ್ನ ನಾನು ಹೇಳ್ತೀನಿ. ಸೊ ಅವನ್ನ ಒಂದು ಲಿಸ್ಟ್ ಮಾಡ್ಕೊಳ್ಳುವಂತ. ಸೊ ಅದು ಈಸಿ ಆಗುತ್ತೆ ನಿಮ್ಗೆ. ಓಕೆ, ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಓಕೆ, ಅದು ಮತ್ತೆ ನಿತ್ಯ ನಪುಂಸಕ ಒಳಗಡೆ ಮತ್ತೆ ಡಿಫ್ರೆಂಟ್, ಮತ್ತೆ ನಿತ್ಯ ನಪುಂಸಕ ಲಿಂಗ, ನಪುಂಸಕ ಲಿಂಗ ಅಂತ ಹೇಳಿದಾವೆ. ಸೊ ನೋಡ್ಕೊಂಡು ಹೋಗೋಣ. ಸೊ ವಚನ ಅಂದ್ರೆ ಏನು? ಸೊ ನಾವು ನಮ್ಮ ಕರ್ನಾಟಕ ವಚನ ಸಾಹಿತ್ಯ ಉಟ್ಕೊಳ್ತಾ ಭಾಷೆಗೂ ಕೂಡ ಒಂದು ಮೆರುಗು ಕೊಡ್ತಾ ಬಂತು. ಆಕ್ಚುಲಿ ನಮ್ದು ವಚನ ಸಾಹಿತ್ಯನೂ ಬೆಳೀತು, ಮತ್ತೆ ಭಾಷೆ ವೈವಿಧ್ಯತೆನೂ ಕೂಡ ಬೆಳೀತಾ ಹೋಗುತ್ತೆ ಆಕ್ಚುಲಿ. ಸೊ ವಚನ ಅಂದ್ರೆ ಏನು? ಯಾರಿಗೂ ಗೊತ್ತಾ? ಏಕವಚನ, ಬಹುವಚನ ಅಂತ ಕೇಳಿದಿರಲ್ಲ ಆಕ್ಚುಲಿ. ಅಂದ್ರೆ ಸಂಖ್ಯೆ ವಸ್ತುಗಳನ್ನು ಒಂದು ಅಥವಾ ಇನ್ನು ಹೆಚ್ಚಾಗಿ ಲೆಕ್ಕ ಮಾಡುವುದು. ಏಕವಚನ ಅಂದ್ರೆ ಏನು? ಇಲ್ಲಿ ವಚನದಲ್ಲಿ ಏಕವಚನ ಮತ್ತೆ ಬಹುವಚನ. ಓಕೆ, ವಚನಗಳು ನೋಡ್ಕೊಳ್ಳೋಣ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದು? ವಿಭಕ್ತಿ ಪ್ರತ್ಯಯಗಳು. ಸೊ ಎಷ್ಟು ಪ್ರತ್ಯಯಗಳಿದಾವೆ? ಯಾರಾದ್ರು ಹೇಳ್ತೀರಾ ವಿಭಕ್ತಿ ಪ್ರತ್ಯಯಗಳು? ಸುಮ್ಮನೆ ಜಸ್ಟ್ ಇದೊಂದು ಜನರಲ್ ಆಗಿ ಆಕ್ಚುಲಿ ಒಂದು ಸ್ಟ್ರಕ್ಚರ್ ಹೆಂಗಿರ್ತತಿ ಅಂತೇಳಿ ನೋಡ್ಕೊಂಡು ಹೋಗಕ್ಕೆ ತಮ್ದು ನಾಲೆಜ್ ಇದೆ ಇಲ್ಲೋ. ಆಮೇಲೆ ನನಗೂ ಕೂಡ ಒಂದು ಬೇಕಾಗುತ್ತೆ ಆಕ್ಚುಲಿ. ನಾನು ಹೇಳ್ಬೇಕಾಗಿದ್ದು ಎಷ್ಟು ಹೇಳ್ಬೇಕು ಅಷ್ಟೇ ಹೇಳ್ಬೇಕಾಗುತ್ತೆ ಕೆಲವೊಂದ್ಸಲ. ಓಕೆ, ಸೊ ವಿಭಕ್ತಿ ಪ್ರತ್ಯಯಗಳು ಇದಾವೆ. ಸೊ ಅದ್ರೊಳಗಡೆ ಯಾವ್ಯಾವ? ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ, ಪಂಚಮಿ ಮತ್ತು ಷಷ್ಠಿ ಅಂತೇಳಿ, ಮತ್ತೆ ಸಪ್ತಮಿ. ಸೊ ಏನು ಅದಾದ್ಮೇಲೆ ಮತ್ತೆ ಇನ್ನೊಂದು ಆಡ್ ಮಾಡಿದ್ದಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ ಆಕ್ಚುಲಿ. ಅವು ನೋಡ್ಕೊಳ್ಳೋಣ. ಪ್ರಥಮ, ದ್ವಿತೀಯ, ಪಂಚಮಿ ಗೊತ್ತು. ಸೊ ಅದ್ರೊಳಗಡೆ ಹಳೆಗನ್ನಡ ಮತ್ತು ಹೊಸಗನ್ನಡ ಮತ್ತು ಯಾವ ರೀತಿ ಕಾರಕಗಳನ್ನ ಇರ್ತವೆ ಅಂತ ಹೇಳಿ ನೋಡೋಣ. ಓಕೆ, ನೆಕ್ಸ್ಟ್ ಇದು ಸಾಧಿತ ವಾದಗಳು ಶಬ್ದಗಳು ಅಂತ ಹೇಳಿ. ನೆಕ್ಸ್ಟ್ ಓಕೆ, ಕೃದಂತ ಮತ್ತು ತದ್ದಿತ ಅಂತ ಹೇಳಿ ಬರ್ತಾರೆ ಆಕ್ಚುಲಿ, ಅವು ನೋಡೋಣ. ಸಂಧಿಗಳು ಇದೇನಪ್ಪಾ? ಸಂಧಿಗಳು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಆಕ್ಚುಲಿ. ಸೊ ಇದ್ರ ಮೇಲೆ ಅಂತೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು 2-3 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವುದೇ ಎಕ್ಸಾಮ್ ತಗೊಳ್ಳಿ. ಸಂಧಿಗಳ ಮೇಲೆ ಕೇಳ್ತಾನೆ ಒಂದು ಕ್ವಶನ್ಸ್. ಓಕೆ, ಸಂಧಿಗಳು ನೋಡೋಣ. ಯಾವ್ಯಾವ ಕನ್ನಡದ ಸಂಧಿಗಳು ಮತ್ತೆ ಸಂಸ್ಕೃತ ಸಂಧಿಗಳು ಅಂತ ಬರ್ತವೆ, ಮತ್ತೆ ಅದ್ರೊಳಗಡೆ ಡಿಫ್ರೆಂಟ್ ಆಗಿ ಅವನ್ನ ನೋಡ್ಕೊಳ್ಳೋಣ. ಸಮಾಸಗಳು, ಹೌದಾ?
ಸಮಾಸಗಳು ಹೇಗೆ, ಸಮಾಸಗಳನ್ನ ಯಾಕೆ ಓದ್ಬೇಕು? ಹ ಅವು ನೋಡ್ಕೊಳ್ಳೋಣ. ಸಮಾಸಗಳು ಯಾವುವು ಕೆಲವೊಂದು ಓದಿದ್ರೆ ಯಾರಾದ್ರೂ ಸಮಾಸಗಳು? ಸೊ ಸಮಾಸಗಳಲ್ಲಿ ತತ್ಪುರುಷ ಸಮಾಸ ಅಂತ ಬರ್ತವೆ. ತತ್ಪುರುಷ ನೋಡೋಣ. ಆಕ್ಚುಲಿ ಪೂರ್ವ ಪದ ಮತ್ತು ಉತ್ತರ ಪದ ಯಾವ ರೀತಿ ಜೋಡಣೆ ಆಗ್ತಾ ಯಾವ ಪದ ಹೆಂಗೆ ಬರುತ್ತೆ, ಏನು ಸಂಕ್ಷಿಪ್ತ ಸಮಾಸಗಳಂತಂದ್ರೆ ಏನು, ಸಮ ಅಂದ್ರೆ ಏನು, ಸಂಕ್ಷಿಪ್ತವಾಗಿರುವುದು ಆಕ್ಚುಲಿ. ಓಕೆ, ಸಮಾಸ ಸಮ ಅಂದ್ರೆ ಸಂಕ್ಷಿಪ್ತ, ಆಸ ಅಂದ್ರೆ ಇರುವುದು ಅಂದಾಗ. ಈ ಸಂಕ್ಷಿಪ್ತವಾಗಿರೋದು ಯಾವ ರೀತಿ ಬರುತ್ತೆ ಅನ್ನೋದು ನೋಡೋಣ. ಪೂರ್ವ ಪದ ಮತ್ತು ಉತ್ತರ ಪದ ಎರಡು ಜೋಡಣೆ ಆಗ್ಬಿಟ್ಟು ಒಂದು ಸಂಕ್ಷಿಪ್ತವಾದ ಪದ ಯಾವ ರೀತಿ ಹುಟ್ಕೊಳ್ತೈತೆ ಅಂತ ಹೇಳಿ ಸಮಾಸಗಳಲ್ಲಿ ನೋಡೋಣ. ಸಮಾಸಗಳಲ್ಲಿ ತತ್ಪುರುಷ ಸಮಾಸ ಐತಿ, ಕರ್ಮಧಾರಯ ಸಮಾಸ ಐತಿ, ಕರ್ತು ಕರ್ಮ ಕ್ರಿಯಾಪದ ಅಂತ ಹೇಳಿ ಏನು ನಾವು ವಾಕ್ಯ ಜೋಡಣೆಗಳು ಮಾಡ್ಬೇಕಲ್ಲ, ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಆಕ್ಚುಲಿ. ಕರ್ತು ಕರ್ಮ ಕ್ರಿಯಾ ಆಕ್ಚುಲಿ. ಸೊ ನೋಡೋಣ. ಕರ್ಮಧಾರಯ ಸಮಾಸ, ಆಮೇಲೆ ದ್ವಿಗು ಸಮಾಸ, ಆದ್ಮೇಲೆ ದ್ವಂದ್ವ ಸಮಾಸ ಅಂತ ಹೇಳಿ. ದ್ವಂದ್ವ ಅಂದ್ರೆ ಏನು? ದ್ವಂದ್ವ ಅಂದ್ರೆ ಏನು? ನಿಮ್ಗೇನ್ ಇದೇನು ಧ್ವನಿ ಮಾಹಿತಿ, ಏನ್ ಮಾತಾಡ್ತಿದ್ನಲ್ಲ ಆಕ್ಚುಲಿ, ದ್ವಂದ್ವ ಅನ್ನೋದು ನಿಮ್ಗೆ ಏನ್ ಅನ್ಸುತ್ತೆ ಆಕ್ಚುಲಿ? ದ್ವಂದ್ವ ಅಂತ ಉಭಯ ಪದಗಳ ಅರ್ಥ. ಸೊ ದ್ವಂದ್ವ ಅಂತ ಹೇಳಿ. ಓಕೆ, ಇದು ಏನಂತಂದ್ರೆ ಏಕವಚನಕ್ಕೆ ಸಂಬಂಧಪಟ್ಟಿರ್ತೈತಿ. ಅದ್ರಲ್ಲಿ ನೋಡೋಣ ಸೊ ಏನಿದೆ ಅಂತ ಹೇಳಿ. ಅದ್ರ ಜೊತೆಗೆ ಅಂಶಿ ಸಮಾಸ ಅಂತ ಇರೋದು, ಹೌದಾ? ಅಂಶಿ ಸಮಾಸ ಅಂತ ಇದೆ. ಸೊ ಹಲವಾರು ವಿಧಗಳಿದಾವೆ ಅಂಶಿ ಸಮಾಸ, ಅವನ್ನ ನೋಡೋಣ. ಸೊ ಅಂಶಿ ಸಮಾಸ ಇಂಪಾರ್ಟೆಂಟ್ ಆಕ್ಚುಲಿ. ಎಕ್ಸಾಮ್ ನಲ್ಲಿ ತುಂಬಾ ಇಷ್ಟ ಆಕ್ಚುಲಿ ಇಂಥ ಅಂಶಿ ಸಮಾಸದಲ್ಲಿ ಕೇಳ್ತಾ ಇರ್ತಾನೆ. ಸೊ ಅಂತವನ್ನ ನೋಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಕ್ರಿಯಾ ಸಮಾಸ ಇದೆ, ಆಮೇಲೆ ಬಹು ವ್ರೀಹಿ ಸಮಾಸ ಅಂತ ಹೇಳಿ. ಓಕೆ, ಮತ್ತೆ ಗಮಕ ಸಮಾಸ ಅಂತಿದ್ದಾರೆ, ಹರಿ ಸಮಾಸ, ಹರಿ ಸಮಾಸ. ಕನ್ಫ್ಯೂಷನ್ ಆಗುತ್ತೆ ಆಕ್ಚುಲಿ. ಹೆಂಗಂತಂದ್ರೆ ವಿಷಯಗಳು ತುಂಬಾ ಇರೋದ್ರಿಂದ ನೀವೆಲ್ಲವನ್ನೂ ಓದಿರ್ತೀರಿ, ಬಟ್ ಎಕ್ಸಾಮ್ಗಳಲ್ಲಿ ಅಟೆಂಡ್ ಮಾಡ್ಬೇಕಾದ್ರೆ ಇದು ಅಂಶ ಶಾಸನ ಹರಿ ಸಮಾಸನು ಅನ್ನೋ ಕನ್ಫ್ಯೂಸ್ ಇದ್ದೇ ಇರ್ತವೆ. ಕೆಲವೊಂದು ಈಸಿ ಇರೋಗಳನ್ನ ಜಸ್ಟ್ ರ್ಯಾಂಡಮ್ ಆಗಿ ನೆನ್ಪಿಟ್ಕೊಂಡು, ಕೆಲವೊಂದು ನೆನ್ಪಿಟ್ಕೊಳ್ಳೇಬೇಕು ಅಂತವನ್ನ ನೀವು ನೆನ್ಪಿಟ್ಕೊಂಡು ಅದರಿಂದ ಎಲಿಮಿನೇಟ್ ಮಾಡ್ಬೇಕು ಆಪ್ಷನ್ಸ್ ಗಳನ್ನ. ಸೊ ಚೆನ್ನಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ತಸ್ತಮ ತದ್ಭವ ಅಂತೇಳಿ. ತಸ್ತಮ ಅಂದ್ರೇನು, ತದ್ಭವ ಅಂದ್ರೇನು ನೋಡೋಣ. ಓಕೆ, ಇವು ಯಾಕೆ ಓದ್ಬೇಕು ನಾವು ವ್ಯಾಕರಣದಲ್ಲಿ? ಭಾಷೆ ಏನು, ಏನ್ ನಿಂತ ನೀರಾಗಿರ್ತೈತೋ, ಏನ್ ಹರಿಯೋ ನದಿ ತರ ಆಗಿರ್ತೈತೋ ಭಾಷೆ ಹೇಗಿರುತ್ತೆ? ಭಾಷೆ ಯಾವತ್ತೂ ನಿಂತ ನೀರಾಗಿರಲ್ಲ ಆಕ್ಚುಲಿ. ಸೊ ಇವಾಗ ಲಿಪಿಗಳಲ್ಲಿ ನಾವು ವಾಟ್ಸ್ಆಪ್ ಗಳಲ್ಲಿ ಮೆಸೇಜ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ಸೊ ಲಿಪಿ ಇಂಗ್ಲಿಷ್ ಅಲ್ಲೇ ಬರೀತೀವಿ, ಸೊ ಕನ್ನಡದಲ್ಲಿ ಅರ್ಥ ಆಗುತ್ತೆ. ಸೊ ಹೆಂಗಂದ್ರೆ ಭಾಷೆ ನಿಂತ ನೀರಾಗಿರಲ್ಲ, ಯಾವತ್ತೂ ಹೋಗ್ತಾನೆ ಇರುತ್ತೆ ಆಕ್ಚುಲಿ, ಬದಲಾವಣೆ ಆಗ್ತಾನೆ ಇರುತ್ತೆ. ಸೊ ಆ ತಕ್ಕಂತೆ ಬದಲಾವಣೆ ಆಗ್ತಾ ಇರುತ್ತೆ ಆಕ್ಚುಲಿ. ಭಾಷೆ ಇದೊಂದು ಮುಖ್ಯ ಲಕ್ಷಣ ಆಕ್ಚುಲಿ, ಹೌದಾ? ಓಕೆ, ನೋಡೋಣ ತತ್ವ ತದ್ಭವದಲ್ಲಿ ಯಾವ್ಯಾವ ಇದಾವೆ ಅಂತ ನೋಡೋಣ. ಸೊ ಅದ್ರೊಳಗಡೆ ಡಿಫ್ರೆಂಟ್ ಮತ್ತೆ ಯಾವ ವಿಧಗಳಿದಾವೆ. ಸೊ ಕೆಲವೊಂದು ಯಾವ ರೀತಿ ಏನು ಈ ಸಂಸ್ಕೃತದಿಂದ ಬರ್ಬೇಕಾದ್ರೆ ಕನ್ನಡಕ್ಕೆ ಬರ್ಬೇಕಾದ್ರೆ ಯಾವ ರೀತಿ ಬದಲಾವಣೆ ಆಗ್ತವೆ ಅಂತ ಹೇಳಿ ನೋಡೋಣ. ಕೆಲವೊಂದು ಇಂಪಾರ್ಟೆಂಟ್ ತತ್ಸಮ ತದ್ಭವಗಳು ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ ಅವುಗಳನ್ನು ನೋಡೋಣ ನಾವು ಆಕ್ಚುಲಿ. ಸೊ ಅಂತವ್ನು ಕೇಳ್ತಾನೆ, ಕೆಲವೊಂದು ಟ್ರಿಕ್ಸ್ ಇದಾವೆ, ಸೊ ಅದನ್ನ ನಾವು ನೋಡ್ಕೊಂಡು ಹೋಗೋಣ, ಅಂತವನ್ನೆಲ್ಲ ಮಾಡೋಣ. ನೆಕ್ಸ್ಟ್ ಅವಯಗಳು ಅಂತೇಳಿ. ಸೊ ಅವಯ ಅಂದ್ರೆ ಏನು? ಅವಯಗಳು ಯಾವುದೇ ರೂಪ ವ್ಯತ್ಯಾಸವನ್ನು ಹೊಂದದೇ ಇರುವುದು ಆಕ್ಚುಲಿ. ಇದ್ರಲ್ಲಿ ನೋಡೋಣ ಹೆಂಗಿರುತ್ತೆ ಅಂತೇಳಿ. ಕ್ರಿಯಾಪದಗಳಿಗೆ ಸೊ ಸಾಮಾನ್ಯ ಅವಯ ಅಂತ ಬರುತ್ತೆ, ಮತ್ತೆ ಕ್ರಿಯಾರ್ಥಕ ಅವಯ, ಭಾವಸೂಚಕ ಅವಯ, ಸೊ ಅನುಕರಣಾವಯ ಅಂತೇಳಿ ಇವು ನೋಡೋಣ. ಓಕೆ, ನೆಕ್ಸ್ಟ್ ವಾಕ್ಯಗಳು. ವಾಕ್ಯಗಳಲ್ಲಿ ಯಾವ್ಯಾವ ವಾಕ್ಯಗಳಿದಾವೆ ಹೇಳಿ? ಸಾಮಾನ್ಯ ವಾಕ್ಯ ಬರುತ್ತಾ? ಸಾಮಾನ್ಯ ವಾಕ್ಯ ಇದೆನಾ? ಮಿಶ್ರ ವಾಕ್ಯ ಇದೆನಾ? ಮಿಶ್ರ ವಾಕ್ಯ ಹೆಂಗಿರುತ್ತೆ? ಮಿಶ್ರ ವಾಕ್ಯ ಅಂದ್ರೆ ಏನು? ಕೆಲವೊಂದು ವಾಕ್ಯಗಳನ್ನ ನಾವು ಮಿಶ್ರವಾಗಿ ತಗೊಂತೀವಿ, ಕೆಲವೊಂದು ಬೇರೆ ಅನ್ಯ ಪದಗಳು ಇರ್ತಾವಲ್ಲ, ಈಗ ಮಾತಾಡ್ತೀವಿ ಆಕ್ಚುಲಿ ನಮ್ದು. ಸೊ ಅವು ಯಾವ ರೀತಿ ಇರ್ತಾವ ವ್ಯಾಖ್ಯೆಗಳಂತ ನೋಡೋಣ. ಓಕೆ, ಫಾರ್ ಎಕ್ಸಾಂಪಲ್ ಹೆಂಗಂತಂದ್ರೆ ಬಸ್ಸು. ಸೊ ಈ ತರ ನಾವು ಪದಗಳನ್ನ ಹೇಳ್ಬೇಕು, ವಾಕ್ಯಗಳನ್ನ ಮಾಡ್ಬೇಕಾದ್ರೆ ಕೆಲವೊಂದು ಪದಗಳನ್ನ ಯೂಸ್ ಮಾಡ್ಕೊಂಡು ಸೊ ಮಿಶ್ರ ವ್ಯಾಖ್ಯೆ ಮಾಡ್ತೀವಿ, ಅದು ನೋಡೋಣ. ನೆಕ್ಸ್ಟ್ ಕರ್ತರಿ ಕರ್ಮಣಿ ಅಂತ ಹೇಳಿ ಬರ್ತವೆ ಆಕ್ಚುಲಿ ವಾಕ್ಯಗಳಲ್ಲಿ. ಸೊ ಅದನ್ನ ನೋಡ್ಕೊಳ್ಳೋಣ ಯಾವ ರೀತಿ ಕರ್ತರಿ ವಾಕ್ಯ ಕರ್ಮಣಿಗೆ ಹೋಗ್ಬೇಕಾದ್ರೆ ಯಾವ ರೀತಿ
ಬದಲಾವಣೆ ಆಗುತ್ತೆ ಅಂತ ಹೇಳಿ ನೋಡೋಣ. ಓಕೆ, ಗುಣವಾಕ್ಯ ಅಂತ ಬರುತ್ತೆ, ಇವೆಲ್ಲ ನೋಡ್ಕೊಂಡು ಹೋಗೋಣ. ನೆಕ್ಸ್ಟ್ ದ್ವಿರುಕ್ತಿ, ಜೋಡಿ ನುಡಿ, ಅನುಕರಣಾವಯ, ಜೋಡಿ ಪದ. ಸೊ ಎಲ್ಲವೂ ಕೂಡ ಮೀನಿಂಗ್ ಡಿಫ್ರೆಂಟ್ ನೋಡಕ್ಕೆ ಕೇಳಕ್ಕೆ ಒಂದೇ ತರ, ಬಟ್ ವೈಜ್ಞಾನಿಕವಾಗಿ ವ್ಯಾಕರಣವನ್ನ ಅಧ್ಯಯನ ಮಾಡ್ಬೇಕಾದ್ರೆ ಇವು ಎಲ್ಲದಕ್ಕೂ ಏನದ ವ್ಯತ್ಯಾಸಗಳಿದಾವೆ. ಸೊ ಆ ವ್ಯತ್ಯಾಸಗಳನ್ನ ನಾವು ನೋಡ್ಕೊಂಡು ಹೋಗೋಣ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ಕೊಂಡು ಹೋಗೋಣ. ಸೊ ನೆಕ್ಸ್ಟ್ ದ್ವಿರುಕ್ತಿ, ಜೋಡಿ ನುಡಿಗೆ ಏನಾದ್ರು ಹೇಳ್ತೀರಾ? ಯಾರಾದ್ರೂ ಎಕ್ಸಾಂಪಲ್ಸ್ಗಳು? ಅಟ್ಲೀಸ್ಟ್ ಎಕ್ಸಾಂಪಲ್ಸ್ಗಳು ನೀವು ಗೊತ್ತೇ ಇರುತ್ತೆ. ದ್ವಿರುಕ್ತಿ ಅಂದ್ರೆ ಏನು? ಒಂದೇ ಪದ ಏನ್ ಮಾಡ್ಬೇಕು? ಎರಡು ಬಾರಿ. ದ್ವಿರುಕ್ತಿ ಅಂದ್ರೆ ಒಂದೇ ಪದ ಎರಡು ಬಾರಿ, ಬೇಗ ಇಂಥವು ಇರ್ತಾವಲ್ಲ, ಇಂಥವು ನೋಡೋಣ. ಆಕ್ಚುಲಿ ಜೋಡಿ ನುಡಿ ಅಂತಂದ್ರೆ ಆ ಪದಗಳ ಜೊತೆಗೆ ಜೋಡಿಯಾಗಿ ಬರೋದು. ಆಕ್ಚುಲಿ ಗಿರಿ ಪರ್ವತ. ಸೊ ಇವು ಯಾಕೆ ಇವು ಏನು ಬಳಕೆ ಆಗ್ತಾವ? ಫಾರ್ ಎಕ್ಸಾಂಪಲ್ ಕಾದಂಬರಿ ಬರಬೇಕಾದ್ರೆ, ಕವಿತೆಗಳು, ಆಮೇಲೆ ಕಾವ್ಯಗಳು ಬರಿಬೇಕಾದ್ರೆ, ಸೊ ದ.ರಾ ಬೇಂದ್ರೆ ಅವರು ಒಂದು ವೈಶಿಷ್ಟ್ಯತೆ ಬೇರೆ, ಕುವೆಂಪು ಅವರು ಬರೆಯೋದೊಂದು ವೈಶಿಷ್ಟ್ಯತೆ ಬೇರೆ. ಅದಾದ್ಮೇಲೆ ಯಾರು ಜಿ.ಪಿ. ರಾಜರತ್ನಂ ಅವ್ರು ಹೆಂಗ್ ಬರೀತಾರೆ ಹೇಳಿ? ಜಿ.ಪಿ. ರಾಜರತ್ನಂ ಅವ್ರದ್ದು ಯಾವ್ದು ಒಂದು ಎರಡು ವಾಕ್ಯಗಳು ನಿಮ್ಗೆ ಏನಾದ್ರು ಗೊತ್ತಿದ್ದಾವ? ಹೆಂಡ ಹೋಗ್ಲಿ ಹೆಂಡತಿ ಹೋಗ್ಲಿ, ಮೂಗ್ನಲ್ಲಿ ನಾನು ಕಣ್ಣು ಪದಗಳನ್ನ ಆಡ್ತೀನಿ ಅಂತ ಹೇಳ್ತಿರ್ತಾನೆ ಆಕ್ಚುಲಿ. ಸೊ ಇವು ನೋಡಿ ನಿಮ್ಗೆ ಕೇಳಕ್ಕೆ, ಆದ್ಮೇಲೆ ಪ್ರಾಸ ಪದಗಳು ಇರ್ತವೆ, ಅಂತವು ಕೂಡ ಇಲ್ಲಿ ನಿಮ್ಗೆ ಕೇಳಕ್ಕೆ ಎಷ್ಟೋ ಆನಂದ ಅನ್ಸುತ್ತೆ ಆಕ್ಚುಲಿ, ಆ ರೀತಿ. ಸೊ ಜೋಡಿ ನುಡಿ, ನೋವು ನಲಿವು, ಈ ರೀತಿ ಏನು ಆ ವಿರುದ್ಧಾರ್ಥಕ ಮತ್ತು ಸಮಾನಾರ್ಥಕ ಪದಗಳು ಆ ರೂಪದಲ್ಲೇ ಬರೋದು. ಆಕ್ಚುಲಿ ಎರಡು ಬೇರೆ ಬೇರೆ ಪದಗಳ ಸಮೂಹ ಇರ್ತವೆ ಆಕ್ಚುಲಿ ಜೋಡಿ ನುಡಿಯಲ್ಲಿ, ನೋಡೋಣ. ಸೊ ಅನುಕರಣವಯ ಅದು ಏನಂತ ನೋಡೋಣ. ಸೊ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ಅನುಕರಣವಯ ಅಂದ್ರೆ ಏನು, ಆಮೇಲೆ ಜೋಡಿ ಪದ ಅಂದ್ರೆ ಏನು. ಸೊ ಜೋಡಿ ನುಡಿಗೆ ಮತ್ತು ಜೋಡಿ ಪದವು ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಸ್ಲೈಡ್ ಅದೇನ್ ವ್ಯತ್ಯಾಸಗಳು ಇರ್ತವೆ ಅಂದ್ರೆ ನೋಡ್ಕೊಂಡು ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಲೇಖನ ಚಿಹ್ನೆಗಳು ಅಂತೇಳಿ. ಸೊ ಇವು ಬಹಳ ಮೈನ್ಯೂಟ್ ಇನ್ಫಾರ್ಮೇಶನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಬಟ್ ನಿಮ್ಗೆ ಗೊತ್ತಿರ್ಬೇಕು. ಸೊ ಇದೇ ಬಹಳ ಜನ ಬರಿಬೇಕಾದ ಕರೆ, ಅವರ್ಣ ಎಲ್ಲಿ ಹಾಕ್ಬೇಕು, ಉದಾಹರಣ ಎಲ್ಲಿ ಹಾಕ್ಬೇಕು, ಅರ್ಧ ವಿರಾಮ ಎಲ್ಲಿ ಹಾಕ್ಬೇಕು ಬರ್ಕೊಂಡು ಹೋಗ್ತೀವಿ ಅಷ್ಟೇ. ಸೊ ಲೇಖನ ಚಿಹ್ನೆಗಳು. ಸೊ ಕೆಲವೊಬ್ರು PSI ಎಕ್ಸಾಮ್ ಗಳಿಗೆ ಪ್ರಿಪರೇಷನ್ ಆಗ್ತಾ ಇರ್ಬೇಕಾದ್ರೆ ಸೊ ಈ ಲೇಖನ ಚಿಹ್ನೆಗಳು ಬಳಕೆ ಮಾಡ್ಕೊಳ್ಳೋದ್ರಿಂದ ಸೊ ನಿಮ್ಗೆ ಆ ಭಾಷೆಯ ಹಿಡಿತ ಎಷ್ಟೈತೆ ಅನ್ನೋದು ಗೊತ್ತಾಗುತ್ತೆ. ಎಕ್ಸಾಮ್ನರ್ ಖುಷಿ ಆಗ್ತಾರೆ ಆಕ್ಚುಲಿ. ಸೊ ಇವು ಪದಗಳನ್ನ ಬ್ರಾಕೆಟ್ ಒಳಗೆ ಹಾಕೋದಾಗಿರ್ಲಿ, ಸೊ ಅರ್ಧ ವಿರಾಮ ಹಾಕೋದಾಗಿರ್ಲಿ, ಸೊ ಎಲ್ಲೆಲ್ಲಿ ಉದಾಹರಣೆಗಳು ಹಾಕೋದಾಗಿರ್ಲಿ, ಸೊ ಅವನ್ನ ನೀವು ಗಮನಿಸಿ ನೋಡಿದ್ರೆ ನಿಮ್ಮ ಆನ್ಸರ್ ರೈಟಿಂಗು ಚೆನ್ನಾಗಿರುತ್ತೆ ಆಕ್ಚುಲಿ. ಓಕೆ, ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ದೇಶಿ ಮತ್ತು ಅನ್ಯ ದೇಶ ಪದಗಳು ಅಂತೇಳಿ. ದೇಶಿ ಅಂದ್ರೆ ಏನು? ನಮ್ಮ ಮೂಲ ಮಣ್ಣಿನ ಸೊಗಡು, ಅವು ದೇಶಿ ವಾಕ್ಯಗಳು. ಅನ್ಯ ದೇಶ ಪದಗಳಂದ್ರೆ ಯಾವ್ದು? ಅನ್ಯ ದೇಶ ಪದಗಳು ಯಾಕೆ ಓದ್ತೀವಿ ನಾವು? ಸೊ ಯುರೋಪಿಯನ್ ಆಳ್ವಿಕೆ ಮಾಡಿದ್ರು, ಮತ್ತೆ ಭಾಷೆಯಲ್ಲಿ ಬದಲಾವಣೆಗಳು ಆಗ್ತಾ ಹೋದು, ಪದಗಳ ಜೋಡಣೆ ಬದಲಾಗ್ತಾ ಹೋದು. ಸೊ ದೇಶಿ ಪದಗಳು, ಅನ್ಯ ದೇಶ ಪದಗಳು ನೋಡೋಣ. ಅದ್ರೊಳಗಡೆ ಮತ್ತೆ ಪೋರ್ಚುಗೀಸರು ಅನ್ಯ ದೇಶ ಪದಗಳಲ್ಲಿ ಯಾವ್ಯಾವು, ಹಿಂದೂಸ್ತಾನಿ ಭಾಷೆಯಿಂದ ಯಾವ ಪದಗಳು, ಸೊ ಕನ್ನಡದ ದೇಶ ಪದಗಳು ಹೆಂಗಿದಾವೆ. ಸೊ ಅವನು ಕೆಲವೊಂದು ನಾನು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಸೊ ಆ ಟ್ರಿಕ್ಸ್ ಮೇಲೆ ಇಟ್ಕೊಂಡು ಸೊ ಕನ್ನಡದ ಪದಗಳು ಅಲ್ಲ ಅಂತ ಗೊತ್ತಾದ್ರೆ ನೆಕ್ಸ್ಟ್ ಬೇರೆ ಅನ್ಯ ದೇಶ ಪದಗಳು ಯಾವ ಅದಾವ ಅಂತ ನೋಡ್ಕೊಂಡು ಹೋಗೋಣ. ಸ್ವಲ್ಪ ಹಿಸ್ಟ್ರಿಯಲ್ಲಿ ಕೂಡ ನೀವು ಓದಿರ್ತೀರಿ, ಸೊ ಅಂತವೆಲ್ಲ ಯೂಸ್ ಆಗುತ್ತೆ ಇಲ್ಲೆಲ್ಲ. ದಿನಾರ್, ಗದ್ಯಾಣ ಅಂತ ಹೇಳಿ ಸೊ ನೀವು ದೆಹಲಿ ಸುಲ್ತಾನರ ಟೈಮಲ್ಲೆಲ್ಲ ಬಳಕೆ ಮಾಡಿರ್ತೀರ. ಸೊ ಇಲ್ಲಿ ನೋಡಿ ಈ ಪೇಪರ್ 1 ಮತ್ತೆ ಇದೇನು ಪೇಪರ್ 2ಗೆ ಸೊ ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಇದು ಪೇಪರ್ 2 ಅಲ್ಲಿ ಇರುತ್ತೆ ಆಕ್ಚುಲಿ. ಯೂಶುವಲಿ KMF ಅಲ್ಲಿ ಆದ್ರೆ ಎಲ್ಲವೂ ಕೂಡ ಕೊಟ್ಟಿರ್ತಾನೆ, ಪಾರ್ಟ್ ವೈಸ್ ಮಾಡಿರ್ತಾರೆ ಆಕ್ಚುಲಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಹೇಳಿ. ಸೊ ಯೂಶುವಲಿ ಪಾರ್ಟ್ 4 ಅಲ್ಲಿ ಬರುತ್ತೆ ಆಕ್ಚುಲಿ ಕನ್ನಡ. ಓಕೆ, ಸೊ ನೋಡ್ಕೊಂಡು ಹೋಗೋಣ. ದೇಶ ಮತ್ತೆ ಅನ್ಯ ದೇಶ ಪದಗಳು. ಅಲಂಕಾರ, ಓಕೆ, ಸೌಂದರ್ಯ. ಅಲಂಕಾರ ಅಂದ್ರೆ ಸೌಂದರ್ಯ. ಓಕೆ, ಅವು ನೋಡೋಣ ಯಾವ್ಯಾವ ಅಲಂಕಾರಗಳಿದಾವೆ ಅಂತ ನೋಡೋಣ. ಶಬ್ದಾಲಂಕಾರ, ಅರ್ಥ ಅಲಂಕಾರ. ಶಬ್ದ ಅಲಂಕಾರ, ಶಬ್ದದಿಂದ ಅಲಂಕಾರ ಹೆಂಗಾಗುತ್ತೆ ಆಕ್ಚುಲಿ. ಅದಾದ್ಮೇಲೆ ಅದ್ರ ಜೊತೆಗೆ ಅರ್ಥಗಳ ಮುಖಾಂತರ ಹೆಂಗೆ ಅಲಂಕಾರ ಆಗುತ್ತೆ ಅಂತ. ಓಕೆ, ಸೊ ಅದ್ರೊಳಗಡೆ ಮತ್ತೆ ಶಬ್ದಾಲಂಕಾರಗಳಲ್ಲಿ ಮತ್ತೆ ವಿಧಗಳದಾವೆ. ಸೊ ಇವನ್ನ ನೋಡ್ಕೊಂಡು ಹೋಗೋಣ. ಸೊ ಈ ಅಷ್ಟು ಡೀಪ್ ಆಗಿರಲ್ಲ KMF ಎಕ್ಸಾಮ್ಸ್ ನಾವು ಏನು ಪ್ರಿಪರೇಷನ್ ಮಾಡ್ತಿದೀವಲ್ಲ, ಬಟ್ KPSC ಅಲ್ಲಿ ಸ್ವಲ್ಪ ಇಡ್ತಾನೆ ಎಕ್ಸಾಂಪಲ್ಸ್ ಗಳ ಉದಾಹರಣೆಗಳನ್ನ ಇಡ್ತಿರ್ತಾನೆ. ಸೊ ಅದನ್ನ ನೋಡ್ಕೊಂಡು ಇವೆಲ್ಲ ಪ್ರಾಸಗಳೆಲ್ಲ ಬರ್ತವೆ. ಅನುಪ್ರಾಸ, ವ್ಯತ್ಯಾನುಪ್ರಾಸ, ಇವೆಲ್ಲ ಶಬ್ದಾಲಂಕಾರಗಳಲ್ಲಿ. ಸೊ ಯಮಕ ಅಂದ್ರೆ ಏನು, ಚಿತ್ರಕವಿತೆ ಅಂದ್ರೇನು, ಆದ್ಮೇಲೆ ಅದ್ರ ಜೊತೆ ಅರ್ಥಾಲಂಕಾರಗಳಲ್ಲಿ ಸೊ ಅರ್ಥಕ್ಕೆ ಯಾವ ಪ್ರಾಮುಖ್ಯತೆ ಬರುತ್ತೆ. ಸೊ
ಚಮತ್ಕಾರ, ಅರ್ಥ ಚಮತ್ಕಾರಗಳ ಮೂಲಕ ಏನ್ ಮಾಡ್ತದೆ, ಕಾವ್ಯಕ್ಕೆ ಒಂದು ಕಾಂತಿ. ಓಕೆ ಓಕೆ. ಸೊ ಆ ಸೌಂದರ್ಯ, ಒಂದು ಹೆಣ್ಣನ್ನು ನೋಡ್ತೀರಿ, ಆ ಹೆಣ್ಣನ್ನು ನೋಡಿದ್ರೆ ಏನ್ ಅನ್ಸುತ್ತೆ? ಆಭರಣಗಳು ಹಾಕೊಂಡಿರೋದು ಒಂದು ಹೆಣ್ಣು ಸುಂದರವಾಗಿ ಕಾಣಿಸುತ್ತೋ, ಆಭರಣಗಳು ಇಲ್ಲಾರದ ಒಂದು ಹೆಣ್ಣು ಸುಂದರ ಕಾಣಿಸುತ್ತೋ ಅಂತ ನೀವು ಇಲ್ಲಿ ಕಂಪ್ಯಾರಿಸನ್ ಮಾಡ್ತಿರಲ್ಲ, ಅಲ್ಲಿ ಇಲ್ಲಿನೂ ಕೂಡ ವೈಜ್ಞಾನಿಕವಾಗಿ ಕಂಪ್ಯಾರಿಸನ್ ಮಾಡ್ತಾರೆ ವ್ಯಾಕರಣದಲ್ಲಿ. ಸೊ ಸೌಂದರ್ಯ, ಸೊ ಏನು ಇಂಪಾರ್ಟೆಂಟ್ ಆಗುತ್ತೆ? ಅಲಂಕಾರಗಳಲ್ಲಿ ನೋಡೋಣ. ಉಪಮ ಅಲಂಕಾರ ಇದಾವೆ, ಓಕೆ, ರೂಪಾಲಂಕಾರ ಇದಾವೆ, ಆಮೇಲೆ ದೃಷ್ಟಾಂತ ಅಲಂಕಾರ ಅಂತ ಇದಾವೆ, ಅವನು ನೋಡೋಣ. ನೆಕ್ಸ್ಟ್ ಛಂದಸ್ಸು. ಛಂದಸ್ಸು ಅಂದ್ರೆ ಏನು? ಸೊ ಇದು ಇಂಪಾರ್ಟೆಂಟ್ ಏನಂತಂದ್ರೆ, ಸೊ ಗಣಗಳು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಆಕ್ಚುಲಿ. ಸೊ ಮಾತ್ರ ಗಣಗಳು ಯಾವ ರೀತಿ ಮಾಡ್ತಾರೆ, ಸೊ ಸಾಲುಗಳು ಎಷ್ಟು, ದ್ವಿಪದಿ, ತ್ರಿಪದಿ, ಷಟ್ಪದಿ, ಎಷ್ಟು ಸಾಲುಗಳಿದಾವೆ ಅಂತೇಳಿ. ಸೊ ಈ ಸಾಲುಗಳ ಮುಖಾಂತರ ಮಾತ್ರ ಗಣ ಅಂತೇಳಿ ಮಾಡ್ತಾರೆ ಆಕ್ಚುಲಿ. ಸೊ ಅದನ್ನ ನೋಡೋಣ. ಓಕೆ, ಛಂದಸ್ಸು. ಛಂದಸ್ಸು ಅಂದ್ರೆ ಏನು? ಪದ್ಯಗಳ ಒಂದು ರಚನೆ ಇರ್ತೈತಿ, ಆ ನಿಯಮ ಐತಿ, ಅದು ತಿಳಿಸೋಕೆ ಏನಂತಾರ? ಸೊ ಛಂದಸ್ಸು ಅಂತ ಕರೀತಾರೆ ಆಕ್ಚುಲಿ. ಓಕೆ. ಸೊ ಛಂದಸ್ಸು ಅಂದ್ರೆ ಏನು? ಸಂತೋಷ, ಸೊ ಆನಂದ ಅಂತೇಳಿ ಅರ್ಥ ಕೊಡುತ್ತೆ ಆಕ್ಚುಲಿ. ಓಕೆ. ಸೊ ನೋಡೋಣ. ಮತ್ತೆ ಕನ್ನಡದ ಮೊಟ್ಟ ಮೊದಲ ಛಂದೋ ಗ್ರಂಥ ಯಾರು ಕೊಟ್ರು ಅನ್ನೋದು ಕೂಡ ನೋಡೋಣ ಬರ್ತಕ್ಕಂಥ ದಿನಗಳಲ್ಲಿ. ಓಕೆ. ನೆಕ್ಸ್ಟ್ ಯಾವುದು? ಅರ್ಥ ವಿನ್ಯಾಸ, ಅರ್ಥ ಸಂಕೋಚ, ಹೀನಾರ್ಥ, ಉತ್ತಮಾರ್ಥ, ಪ್ರಾಪ್ತಿ, ಅರ್ಥಾಂತರ ಅಂತ ಹೇಳಿದಾವೆ. ಸೊ ಇವನ್ನ ನೋಡ್ಕೊಂಡು ಹೋಗೋಣ. ಅರ್ಥ ವಿನ್ಯಾಸ ಇದು ಸ್ವಲ್ಪ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ, ಕೇಳಿದ್ರೆ ಕೇಳ್ಬೋದು, ಕ್ವಶನ್ಸ್ ಇಲ್ಲದೆ ಇರ್ಬೋದು, ಬಟ್ ಒಂದ್ ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಇಲ್ಲಿ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಂಪಾರ್ಟೆಂಟ್ ಏನಂತಂದ್ರೆ ಕನ್ನಡ ಸಾಹಿತ್ಯ. ಸೊ ಕನ್ನಡ ಸಾಹಿತ್ಯ, ಸೊ ಯಾವ ರೀತಿ ಕನ್ನಡ ಸಾಹಿತ್ಯ ಬಂದಿರೋದು, ಸೊ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಸೊ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ. ಆಕ್ಚುಲಿ ಇದು ಒಂದು ಲಿಸ್ಟ್, ಒಂದು ಸ್ಟ್ರಕ್ಚರ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಓಕೆ. ನೆಕ್ಸ್ಟ್ ಅದ್ರೊಳಗಡೆ ಪ್ರಮುಖ ಕಾದಂಬರಿಗಳು ಯಾರ್ಯಾರು, ಸೊ ಆತ್ಮಕಥನಗಳು ಯಾವ್ಯಾವು, ಪ್ರವಾಸಿ ಕಥನಗಳು ಯಾವ್ಯಾವು, ಅವ್ನು ನೋಡ್ಕೊಂಡು ಹೋಗೋಣ. ಓಕೆ. ಮತ್ತೆ ಮತ್ತೆ ನೆಕ್ಸ್ಟ್ ಕಾದಂಬರಿಗಳಲ್ಲಿ ಯಾರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕರರು ಯಾರು, ಸೊ ಅವರ ಆತ್ಮಕಥನಗಳು ಯಾವ್ಯಾವು, ಪ್ರವಾಸ ಕಥನಗಳು ಯಾವು, ಕಾದಂಬರಿಗಳು ಯಾವು, ನಾಟಕಗಳು ಯಾವ್ಯಾವು, ಸೊ ಇವೆಲ್ಲ ನೋಡ್ಕೊಂಡು ಹೋಗೋಣ. ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಇರೋದಂತಂದ್ರೆ ಸೊ ಇದು ಕನ್ನಡ ಸಾಹಿತ್ಯ. ನೀವು ಎಷ್ಟು ಕ್ವಶನ್ಸ್ ಕೇಳ್ತಾರಂದ್ರೆ ಆಲ್ಮೋಸ್ಟ್ ಇಲ್ಲೇ ಒಂದು 50% ಕ್ವಶನ್ಸ್ ಇಲ್ಲಿದೆ ಬರ್ತವೆ. ಸೊ ಇದನ್ನ ನೀವು ಒಂದು ಟೇಬಲ್ ಮಾಡ್ಕೊಂಡು, ಸೊ ಕೆಲವೊಂದು ಇಂಪಾರ್ಟೆಂಟ್ ವ್ಯಕ್ತಿಗಳು, ಈ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಏನಿದಾರಲ್ಲ, ಸೊ ಕುವೆಂಪು, ಸೊ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು, ಚಂದ್ರಶೇಖರ್ ಕಂಬಾರ್ ಅವರು, ಗಿರೀಶ್ ಕಾರ್ನಾಡ್ ಅವರು, ಯು ಆರ್ ಅನಂತಮೂರ್ತಿ ಅವರು, ಸೊ ಇವರೆಲ್ಲ ಪ್ರಮುಖ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರಗಳಲ್ಲಿ ಸಿಕ್ಕಂತ ಯಾವ ಕಾದಂಬರಿಗಳಿಗೆ ಸಿಕ್ತೋ, ಯಾವ ಕವಿತೆಗಳಿಗೆ ಸಿಕ್ತೋ, ಕಾವ್ಯಗಳಿಗೆ ಸಿಕ್ತೋ, ಅವನ್ನ ನೀವು ಸ್ವಲ್ಪ ಪಟ್ಟಿ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಎಕ್ಸಾಮ್ಗೆ ಕೇಳೋ ಯಾವ್ದಂತಂದ್ರೆ ಅವಕ್ಕ ಯಾವ್ದೋ ಒಂದು ಪ್ರಶಸ್ತಿ ಸಿಕ್ಕಿರುತ್ತೆ. ಸೊ ಆ ಪ್ರಶಸ್ತಿಗಳು ಸಿಕ್ಕಿರ್ತಕ್ಕಂಥ ಕಾದಂಬರಿಗಳು, ಕಾವ್ಯಗಳು, ಕವಿತೆಗಳ ಮೇಲೆನೆ ಅವನು ಕ್ವಶನ್ಸ್ ಕೇಳ್ತಿರ್ತಾನೆ. ಓಕೆ, ಇಂಪಾರ್ಟೆಂಟ್. ಮತ್ತೆ ಇವನ್ ಒಂದೊಂದು ಅವಾರ್ಡ್ಸ್ ಗಳು ಚಲನಚಿತ್ರದಲ್ಲಿ ಮಾಡಿ ಅದನ್ನ ಬೇರೆ ದೇಶಕ್ಕೆ ತೋರಿಸ್ಬಿಟ್ಟು, ಸೊ ಅಲ್ಲಿ ಪ್ರಶಸ್ತಿ ಪಡೆದಿರ್ತಾರೆ ಆಕ್ಚುಲಿ. ಅವನು ಇಂಪಾರ್ಟೆಂಟ್ ಆಗುತ್ತೆ ಆಕ್ಚುಲಿ. ಓಕೆ. ಸೊ ಇಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲಾಗಿ ಯಾರು ಬರ್ತಾರ ಅಂತ ನೋಡೋಣ. ಪಂಪ ಇವರು ಕವಿ ಚಕ್ರವರ್ತಿನೋ ಇಲ್ಲ ಇವರು ಕವಿ ರತ್ನತ್ರಯರು. ಇವರು ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಆಕ್ಚುಲಿ, ಕವಿ ಚಕ್ರವರ್ತಿ ಮತ್ತು ಕವಿ ರತ್ನತ್ರಯರು ಅಂತೇಳಿ. ಸೊ ಯಾರು ಹೇಳ್ತಾರೆ ಈ ಡಿಫ್ರೆನ್ಸ್ ನ? ಚಕ್ರವರ್ತಿ ಮತ್ತು ರತ್ನತ್ರಯರು ಯಾರು ಇದ್ರೊಳಗಡೆ ಬರ್ತಾರೆ ಆಕ್ಚುಲಿ? ಏನ್ ವ್ಯತ್ಯಾಸ ಇದೆ ಇದ್ರೊಳಗಡೆ? ಇಬ್ರು ಏನು ಸಾಹಿತಿಗಳು ಸೊ ಬಂದ್ಬಿಟ್ಟು ಒಂದೇ, ಸೊ ಕವಿ ಚಕ್ರವರ್ತಿಗಳಿದ್ದಾರೆ. ಸೊ ಮತ್ತೆ ನೋಡೋಣ ಆಕ್ಚುಲಿ. ಸೊ ಯಾರು ಹೇಳ್ತಿದ್ದಾರೆ ಏನಾದ್ರು ಗೊತ್ತಾ? ರತ್ನತ್ರಯಗಳು ಮತ್ತು ಕವಿ ಚಕ್ರವರ್ತಿ ಅಂತ ಯಾಕೆ ಕರೀತಾರೆ? ಯಾರಾದ್ರೂ ಹೇಳಿದ್ರೆ ಹೇಳ್ಬೋದು, ನಾನು ಮತ್ತೆ ಕ್ಲಾಸಲ್ಲಿ ಹೇಳ್ತೀನಿ. ಸೊ ನಿಮ್ಗೆ ನೆನ್ಪಿಡ್ಲಿ. ಸೊ ಕವಿ ಚಕ್ರವರ್ತಿಗಳು ಯಾರು ಮತ್ತೆ ರತ್ನತ್ರಯಗಳು ಯಾರು ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಸೊ ರತ್ನತ್ರಯರು ಅಂತ ಯಾರಿಗೆ ಕರಿತೀವಿ? ರತ್ನತ್ರಯರು ಲೆವೆಲ್ಸ್ ಆಫ್ ಕನ್ನಡ ಲಿಟ್ರೇಚರ್. ನೋಡ್ರಿ, ರತ್ನತ್ರಯರು ಯಾರಿಗೆ? ಪಂಪ. ರತ್ನತ್ರಯರು ಇವರು ಚಕ್ರವರ್ತಿ ಅಲ್ಲ. ಯಾಕಂತಂದ್ರೆ ಇವರು ರಾಷ್ಟ್ರಕೂಟರ ಒಬ್ಬ ಸಾಮಂತ ದೊರೆ ಹರಿಕೇಶರಿ ಅವರ ಆಸ್ಥಾನದಲ್ಲಿ ಇವರು ತಮ್ಮ ಆಸ್ಥಾನದಲ್ಲಿ ಇವರು ಕಾವ್ಯಗಳು ಮತ್ತೆ ಕಾದಂಬರಿಗಳು ಇವರು ಬರಿತಾ ಇದ್ರು. ಆಕ್ಚುಲಿ ಪಂಪಂದು ಕೆಲವೊಂದು
ಇಂಪಾರ್ಟೆಂಟ್ ಅವರು ಕಾಂಟ್ರಿಬ್ಯೂಷನ್ಸ್ ಕನ್ನಡ ಸಾಹಿತ್ಯಕ್ಕೆ ತುಂಬಾನೇ ಇರೋದ್ರಿಂದ ಸೊ ಅವರ ಕೃತಿಗಳನ್ನೆಲ್ಲ ನೋಡ್ಕೊಂಡು ಹೋಗೋಣ. ವಿಕ್ರಮಾರ್ಜುನ ವಿಜಯ, ಆದಿಪುರಾಣ ಅವನ್ನೆಲ್ಲ ನೋಡ್ಕೊಂಡು ಹೋಗೋಣ. ಓಕೆ. ಸೊ ನೆಕ್ಸ್ಟ್ ದುರ್ಗಾಸಿಂಹ ಅವ್ರದ್ದು ಜೈನ ಕವಿಗಳು ಯಾರು ಕೇಳಿದ್ರೆ ಒಂದ್ ಸ್ವಲ್ಪ ಡಿಫಿಕಲ್ಟ್ ಏನಾದ್ರು ಮಾಡಿದ್ರೆ ಜೈನ ಕವಿಗಳು ಯಾರು ಅಂತ ಕೇಳ್ಬೋದು ಒಂದು ನೆಕ್ಸ್ಟ್ ಸ್ಟೆಪ್ ಹೋಗಿ. ಬಟ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಆಕ್ಚುಲಿ, ಸೊ ಹಾಗಾಗಿ ಕೇಳೋದು ಜಾಸ್ತಿ ಇರುತ್ತೆ. ನಾಗಚಂದ್ರ, ನಾ ಏನ್ ಕೇಶಿರಾಜ್ ಹೇಳಿದ್ನಲ್ಲ ಅವರು ಚಾಮರಸ, ಜನ್ನ, ರಾಘವಂಕ, ಹರಿಹರ, ಹ ಯಾರು ಮತ್ತೆ ಮತ್ತೆ ಯಾರು ರಾಘವಂಕ ಹರಿಹರ ಆದ್ರು. ಸೊ ನವೋದಯ ಸಾಹಿತ್ಯ ಅಂತ ಬರುತ್ತೆ ಅದ್ರೊಳಗಡೆ, ಮತ್ತೆ ಡಿಫ್ರೆಂಟ್ ಬರುತ್ತೆ ಆಕ್ಚುಲಿ. ಪ್ರಗತಿಶೀಲರ ಅಂತ ಬರುತ್ತೆ, ಬಂಡಾಯ ಸಾಹಿತ್ಯ ಅಂತ ಬರುತ್ತೆ. ಹ ಇವೆಲ್ಲ ನೋಡ್ಕೊಂಡು ಹೋಗೋಣ ಆಕ್ಚುಲಿ. ನೆಕ್ಸ್ಟ್ ಪ್ರಮುಖ ಕಾದಂಬರಿಗಳು ಯಾವ್ಯಾವ ಇದಾವೆ, ಸೊ ಅವು ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ದರಾ ಬೇಂದ್ರೆ ಅವರ ಕಾದಂಬರಿಗಳು ಯಾವ್ಯಾವು, ಕುವೆಂಪು ಅವರು ಬರೆದಿರ್ತಕ್ಕಂಥ ಕಾದಂಬರಿಗಳು ಯಾವ್ಯಾವು, ಹ ಆತ್ಮಕಥನಗಳು ಯಾವ್ಯಾವು ಅಂತ ನೋಡ್ಕೊಂಡು ಹೋಗೋಣ. ನಾನು ಹೇಳ್ತೀನಿ, ಸೊ ಅವನ್ನ ನೆನ್ಪಿಟ್ಕೊಡ್ರಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಮತ್ತೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾವ ವರ್ಷದಲ್ಲಿ ತಗೊಂಡ್ರು, ಆಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನ ಆ ಯಾವಾಗ ಆಯ್ತು, ಸೊ ಯಾರ್ಯಾರು ಅವರ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ರು. ಸೊ ನೆಕ್ಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ಆಗ್ತಾ ಇರೋದು ಕರ್ನಾಟಕದಲ್ಲಿ ಹೇಳಿ, ಯಾವ ಜಿಲ್ಲೆಯಲ್ಲಿ ಆಗ್ತಾ ಇರೋದು, ಎಷ್ಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ, ಯಾರು ಅದರ ಅಧ್ಯಕ್ಷತೆ, ಯಾರಾದ್ರೂ ಓದ್ತಾ ಇದ್ದೀರಾ ಹೇಳಿ. ಇತ್ತೀಚೆಗೆ ತುಂಬಾ ಅವರು ಇದ್ರ ನ್ಯೂಸ್ ಅಲ್ಲಿ ಇದ್ರೆ ಆಕ್ಚುಲಿ ಮೈಸೂರು ದಸರಾ ಉದ್ಘಾಟನೆ ಮಾಡಕ್ಕೆ ಅವ್ರು ಬೇಕೋ ಬೇಡ ಅಂತ ಹೇಳಿ ತುಂಬಾ ಚರ್ಚೆಗಳಾದ್ವು ಆಕ್ಚುಲಿ. ಎಲ್ಲಿ ಆಗುತ್ತೆ ಕನ್ನಡ ಸಾಹಿತ್ಯ ಸಮ್ಮೇಳನ, ಅವನು ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ಹೇಳಿ, ಯಾರೋ ಹೇಳ್ತಿದ್ರಿ. ಬಾನು ಮುಷ್ತಾಕ್. ಓಕೆ, ಗುಡ್. ಸೊ ಎಷ್ಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗ್ತಾ ಇದೆ, ಸೊ ಎಲ್ಲಿ, ಏನಾದ್ರು ಸೊ ಇವಾಗ ಎಷ್ಟೇ ಕನ್ನಡ ಸಾಹಿತ್ಯ ಸಮ್ಮೇಳನ, ಈಗ 88 ತಾನೆ, ಹೌದಾ? 88, 87? ಆಮೇಲೆ ಎಲ್ಲಿ, ಯಾವ ಡಿಸ್ಟಿಕ್ ಅಲ್ಲಿ? ಬಳ್ಳಾರಿ. ಕೊನೆ ಕೊನೆಯದ ಕನ್ನಡ ಸಾಹಿತ್ಯ ಸಮ್ಮೇಳನ ಇತ್ತು, ಯಾರಾಗಿದ್ರು ಅದ್ರ ಅಧ್ಯಕ್ಷತೆ. ಸೊ ಈ ತರ ನಿಮ್ಗೆ ಯಾಕೆ ಹೇಳಕ್ ಇಷ್ಟಪಡ್ತಿದ್ರಿ ಅಂತಂದ್ರೆ, ಸೊ ಇವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಕ್ಚುಲಿ. ಸೊ ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಇವನು ಕೂಡ ಬರ್ತವೆ. ಇದು ಆ ಕಡೆ ಮತ್ತೆ ಸೆಪರೇಟ್ ಆಗಿ ನೋಡಕ್ ಹೋಗ್ಬೇಡಿ, ಎರಡು ಒಂದೇ ಇವೆ ಆಕ್ಚುಲಿ. ಓಕೆ, ಕನ್ನಡದ ಬಗ್ಗೆ ಏನಾದ್ರು ನ್ಯೂಸ್ ಗಳಲ್ಲಿ ಬರ್ತಾ ಇದ್ರೆ ಅವು ಕೇಳುವಂತ ಕ್ವಶನ್ಸ್ ಇರ್ತವೆ. ಓಕೆ, ಬಳ್ಳಾರಿಯಲ್ಲಿ ಆಗ್ಬೇಕಂತ ಮಾತಾಡಿಲ್ವಾ? ಬಳ್ಳಾರಿ ಒಳಗಡೆ 88 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತೇಳಿ ಯಾವ ತಿಂಗಳಲ್ಲಿ ನಡೆಸ್ಬೇಕಂತೇಳಿ ವಿಚಾರ ಮಾಡ್ತಾ ಇದೀರಿ ಅಂತೇಳಿ ಯಾರು, ಮಹೇಶ್ ಜೋಶಿ ಅವರು ಇತ್ತೀಚೆಗೆ ಪ್ರೆಸ್ ರಿಪೋರ್ಟ್ ಬಂದು ಹೇಳ್ತಿದ್ರು. ಸೊ ನೋಡೋಣ, ಅವನ್ ಅವನ್ ಲಿಸ್ಟ್ ಕೊಡ್ತೀನಿ, ನೋಡ್ಕೊಳ್ಳೋಣ. ಕೃತಿಗಳು ಯಾವ್ಯಾವ ನೋಡೋಣ. ತುಂಬಾ ನೋಡೋಣ. ಸೊ ಎಲ್ಲ ನಾವು ಚರ್ಚೆ ಮಾಡೋಣ. ಸೊ ಇವತ್ತು ಓರಿಯೆಂಟೇಷನ್ ಇವತ್ತು ಜಸ್ಟ್ ನಾನು ಏನೇನು ಹೇಳ್ತೀನಿ ಮತ್ತೆ ಯಾವ್ಯಾವ ವಿಷಯಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಮುಖ ಕವಿ ಮತ್ತು ಕ್ವಶನ್ಸ್, ಅಂಕಿತ ನಾಮಗಳು. ಸೊ ಅಕ್ಕ ಮಹಾದೇವಿ ಅವರ ಅಂಕಿತ ನಾಮ ಯಾವುದು? ಅಕ್ಕ ಮಹಾದೇವಿ ಯಾವುದು? ಚೆನ್ನಮಲ್ಲಿಕಾರ್ಜುನ. ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿ. ಆಮೇಲೆ ಬಸವಣ್ಣನವ್ರದ್ದು ಚೆನ್ನ ಮಲ್ಲಿಕಾರ್ಜುನೇ ತನ್ನ ಗಂಡ ಅಂತ ಹೇಳಿ. ಸೊ ಅಕ್ಕ ಮಹಾದೇವಿ ಓದ್ಬೇಕು ಆಕ್ಚುಲಿ, ಸಾಲುಗಳು ನೋಡಿದ್ರೆ ಹೆಂಗ್ ಬರ್ದಿರ್ತಾರೆ ಅಂತಂದ್ರೆ ನೋಡ್ಬೇಕು ನೀವು. ಯಾವ್ದು ಒಂದು ಸಾಲು ಯಾವ್ದು ನೆನಪಿದೆ ನೀವು? ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಯಾರು ಬರ್ತಿರೋದು? ಸೊ ಈ ತರ ಈ ಸಾಲುಗಳು ಕೇಳ್ತಿರ್ತಾರೆ, ಯಾರು ಬರ್ತಿದ್ದಾರೆ? ಅಕ್ಕ ಮಹಾದೇವಿ.
ಹೌದು. ಬಸವಣ್ಣನವರು ಅಂಕಿತ ನಾಮ ಯಾವುದು? ಬೇಡ್ರ ಕೂಡಲ ದಾಸಮಯ್ಯ ಅವ್ರದ್ದು ಸಂಗಮ ಅಂಕಿತ ದೇವ. ನಾಮ ಯಾವುದು? ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ. ಬೇಡ್ರ ದಾಸಮಯ್ಯ ಅವ್ರದ್ದು ರಾಮನಾಥ. ರಾಮನಾಥ. ಸೊ ಗುಹೇಶ್ವರ ಯಾವುದು? ಐದಕ್ಕೆ ಲಕ್ಕಮ್ಮ. ಅಲ್ಲ, ಗುಹೇಶ್ವರ ನೋಡಿ, ಐದಕ್ಕೆ ಲಕ್ಕಮ್ಮ ಅಲ್ಲ. ಹೆಸರು ಆಗಿರ್ತಾರೆ ಎಲ್ಲಿ? ಯಾವ್ದು? ಮಂಟಪ. ಕಲ್ಯಾಣ ಮಂಟಪ ಮಂಟಪ. ಅನುಭವ. ಅಲ್ಲಮ್ಮ ಪ್ರಭುಗಳು. ಇವರು ಅಲ್ಲಮ ಪ್ರಭುಗಳು. ಸೊ ಅನುಭವ ಮಂಟಪದಲ್ಲಿ ಇವರು ಅಧ್ಯಕ್ಷ ಪೀಠವನ್ನು ಹೊಂದಿರ್ತಾರ. ಸೊ ಅಲ್ಲಮ ಪ್ರಭುಗಳನ್ನು ನೋಡೋಣ, ಗುಹೇಶ್ವರ. ಸೊ ಆದ್ಮೇಲೆ ಐದಕ್ಕಿ, ನೀವು ಯಾರ ಇದು ಈಗ ಜಸ್ಟ್ ಕೇಳ್ತಾ ಇದ್ರಿ, ಐದಕ್ಕಿ ಮಾರಯ್ಯ ಅವ್ರದ್ದು ಯಾವ್ದು? ಲಕ್ಕಮ್ಮ. ಮತ್ತೆ ಕನಕದಾಸರಲ್ಲಿ ಯಾವ್ದು? ಸೊ ನೋಡಿ, ಅಲ್ಲಮ್ಮ ಪ್ರಭು ಮತ್ತು ಬೇಡದಾಸ ಇದು ಕನ್ಫ್ಯೂಸ್ ಆಗುತ್ತೆ. ಗುಹೇಶ್ವರನು, ಆಮೇಲೆ ರಾಮನಾಥನು ಎಕ್ಸಾಂಪಲ್ ಕನ್ಫ್ಯೂಸ್ ಆಗುತ್ತೆ ಆಕ್ಚುಲಿ. ಸೊ ಮತ್ತೆ ರಂಶ್ರೀ ಮುಗುಳಿ ಅವ್ರದ್ದು ಯಾವ್ದು? ಪಂಚಮಂಗೇಶ್ವರ ಅವ್ರದ್ದು ಯಾವ್ದು? ಕೇಳಿದ್ದಾರೆ, ಕವಿ ಶಿಷ್ಯ ಅಂತ ಯಾರಿಗೆ ಕರೀತಾರ ಅಂತ ಹೇಳಿ ಎಲ್ಲ ಹೇಳ್ತಾರೆ. ಬೆಟಗರಿ ಕೃಷ್ಣವರ್ಮ ಅವರು ಆನಂದ ಕಂದ ಅಂತ ಹೇಳಿ ಕರೀತಾರೆ. ಸೊ ಪಿ ನರಸಿಂಹರಾವ್ ಪರ್ವತವಾಣಿ ಅಂತೇಳಿ. ಸಿದ್ದಲಿಂಗಯ್ಯ ಅವರು ದೇವನೂರು ಮಹಾದೇವ್ ಅವರು. ಸೊ ಇಲ್ಲಿ ಮತ್ತೆ ಸಾಹಿತ್ಯಗಳಲ್ಲಿ ಮತ್ತೆ ಡಿಫ್ರೆಂಟ್ ಆಗ್ತದೆ, ದಲಿತ ಸಾಹಿತ್ಯ ಅಂತ ಬರುತ್ತೆ ಮತ್ತೆ. ಸೊ ಅವು ಕೂಡ ನೋಡ್ಕೊಳ್ಳೋಣ, ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಳ ಮೀಸಲಾತಿ ಜಾರಿಗೆ ಆಗ್ತಾ ಇರೋದ್ರಿಂದ ಕೆಲವೊಂದು ದಲಿತ ಸಾಹಿತ್ಯಗಳು ಸೊ ಬೇಡಿಕೆಗಳೆಲ್ಲ ಇಟ್ಟಿದ್ರು ಆಕ್ಚುಲಿ. ಸೊ ಹಾಗಾಗಿ ಕೆಲವೊಂದು ದಲಿತ ಸಾಹಿತ್ಯಗಳದ್ದು ಎಕ್ಸಾಮ್ ಅಲ್ಲಿ ಕೇಳುವಂತದ್ದು ತುಂಬಾನೇ ಇರುತ್ತೆ, ಚಾನ್ಸಸ್ ಪ್ರೊಬಾಬಿಲಿಟಿ ಬಹಳ ಇದೆ. ಸೊ ಅವ್ರ ಬಗ್ಗೆ ಒಂದು ಇಂಪಾರ್ಟೆಂಟ್, ಸಿದ್ದಲಿಂಗಯ್ಯ ಅವ್ರ ಬಗ್ಗೆ, ದೇವನೂರು ಮಹಾದೇವ್ ಅವ್ರ ಬಗ್ಗೆ ನೋಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಕನ್ನಡದ ಬಿರುದಾಂಕಿತರು, ಬಿರುದುಗಳು ಸಿಕ್ಕಿದಾವೆ ಅವರಿಗೆ. ದಾನ ಚಿಂತಾಮಣಿ ಅಂತ ಒಬ್ರಿಗೆ, ಕನ್ನಡದ ಕುಲಪುರೋಹಿತ ಅಂತ ಕರೀತಾರೆ. ಯಾಕೆ ಕನ್ನಡದ ಕುಲಪುರೋಹಿತ ಅಂತ ಕರೀತಾರೆ? ಕನ್ನಡದ ಏಕೀಕರಣ ಚಳವಳಿಯಲ್ಲಿ ಆಲೂರು ವೆಂಕಟರಾಯರು ಅವ್ರದ್ದು ಏನೇನು ಕಾಂಟ್ರಿಬ್ಯೂಷನ್, ಕೊಡುಗೆಗಳಿದಾವೆ, ಹೌದಾ? ಮೊಟ್ಟ ಮೊದಲ ಬಾರಿಗೆ ಕನ್ನಡದ ಏಕೀಕರಣ ಚಳವಳಿ ಆಗ್ಬೇಕಂತ ಹೇಳಿ ಮಾತಾಡಿದ್ದೆ ಯಾರು? ಆಲೂರು ವೆಂಕಟರಾಯ್ ಅವರು. ಆಲೂರು ವೆಂಕಟರಾಯ್ ಅವ್ರ ಸಾಧನೆಗಳು ನೋಡೋಣ. ಕೆಲವೊಂದು ಎಲ್ಲಾ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ, ಇವನ್ ಪೇಪರ್ 1 ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಕನ್ನಡದ ಕೋಗಿಲೆ ಅಂತ ಯಾರಿಗೆ ಕರೀತಾರೆ? ಕಾದಂಬರಿ ಸಾರ್ವಭೌಮ ಅಂತ ಯಾರಿಗೆ ಕರೀತಾರೆ? ನಾಟಕ ರತ್ನ ಅಂತ ಯಾರಿಗೆ ಕರೀತಾರೆ? ಸೊ ಕೇಳಿದ್ದಾರೆ ನಿಮಗೂ ನಾಟಕ ರತ್ನ ಅಂತ ಹೇಳಿ. ನಾಟಕ ರತ್ನ ಅಂತ ಯಾರಿಗೆ ಕರೀತಾರೆ? ನಾಟಕ ರತ್ನ ಗುಬ್ಬಿ ವೀರಣ್ಣ. ಇವರು ರಂಗಭೂಮಿಗೆ ಮತ್ತು ಸಿನಿಮಾ ತುಂಬಾ ಇವರು ಕೊಡುಗೆ ಇದಾವೆ ಆಕ್ಚುಲಿ. ಸೊ ಅಭಿನವ್ ಪಂಪ ಅಂತ ಯಾರಿಗೆ ಕರೀತಾರೆ? ಕೇಳ್ತಾರೆ, ಅಭಿನವ್ ಪಂಪ ಅಂತ. ಬಸಪ್ಪ ಇಲ್ಲ, ಅಭಿನವ್ ಪಂಪ ಅಂತ ಹೇಳಿ ನಾಗಚಂದ್ರ. ಬಸವಪ್ಪ ಶಾಸ್ತ್ರಿಗೆ ಏನಂತ ಕರೀತಾರೆ ಅವರು? ಅಭಿನವ ಭೀಮಕವಿ ಅಂತಾರಲ್ಲ, ಭೀಮಕವಿ ಅಂತ ಯಾರಿಗೆ ಕರೀತಾರೆ? ಭೀಮಕವಿ ನೋಡೋಣ ಇಲ್ಲ ಆಕ್ಚುಲಿ. ಸಂತ ಕವಿ ಅಂತ ಯಾರಿಗೆ ಕರೀತಾರೆ? ಸಂತ ಕವಿ ಸಸ್ನ ಸೇರಿ. ಓಕೆ, ಕೃಷ್ಣ ಸರಿಪ ಇರ್ಲಿಲ್ಲ ಅಂತಂದ್ರೆ ಆಪ್ಷನ್ ಅಲ್ಲಿ ಏನ್ ಕೊಡ್ತೀರಾ? ನಾನು ಆಪ್ಷನ್ ಕೊಡ್ತೇನೆ. ಸಂತ ಕವಿ ಪೂತಿ ನರಸಿಂಹಾಚಾರ್ಯ ಅವರು, ಗಳಗನಾಥ್ ಅವರು, ಸರ್ವಜ್ಞ ಅವರು, ಬಾಳಪ್ಪ ಹುಕ್ಕೇರಿ ಅವರು. ಏನಾಗ್ತೀರಾ? ಗಳಗನಾಥ್ ಅವರು ಕಾದಂಬರಿ ಪಿತಾಮಹ ಅವರು ಆಕ್ಚುಲಿ. ಅವ್ರು ಮರಾಠಿ ಕವಿ ಅಂತಾನು ಕರೀತಾರೆ ಅವ್ರಿಗೆ, ಗಳಗನಾಥ್ ಅವ್ರಿಗೆ. ಬಟ್ ಹಂಗಂತೇಳಿ ಮರಾಠಿ ಅವರು ಅಲ್ಲ ಆಕ್ಚುಲಿ. ಓಕೆ, ಒಂದು ಸಾಹಿತ್ಯದಲ್ಲಿ ಅವರದೇ ಆದಂತ ಒಂದು ಶೈಲಿಯಲ್ಲಿ ಬರೆದಿದ್ದಾರೆ ಆಕ್ಚುಲಿ. ಸೊ ಹಾಗಾಗಿ ಅವ್ರಿಗೆ ಮರಾಠಿ ಕವಿ ಅಂತ ಕರೀತಾರೆ. ಆದಿಕವಿ ಅಂತ ಯಾರಿಗೆ ಕರೀತಾರೆ? ಹೇಳಿ, ಆದಿಕವಿ. ಪಂಪ. ಪಂಪದ ಯಾವ್ದು ನಿಮ್ಗೆ? ಪರಧರ್ಮಂ ವಿಚಾರಮಂ ಕಾವ್ಯಮಂ ಅಂತ ಹೇಳ್ತಾರೆ ಆಕ್ಚುಲಿ. ಸೊ ಅವ್ನು ನೋಡ್ಕೊಳ್ಳೋ ಸಾಲುಗಳು ಕೇಳ್ತಾರೆ. ಈ ಸಾಲುಗಳು ಡೈರೆಕ್ಟ್ ಆಗಿ ಯಾವ ಕವಿಗಳಿಂದ, ಯಾವ ಸಾಹಿತ್ಯಗಳಿಂದ ಬಂದಿರೋದು ಅಂತ ಹೇಳಿ ಕೇಳ್ತಾರೆ. ಅವ್ನು ನೋಡ್ಕೊಳ್ಳ. ರಗಳ ಕವಿ ಅಂತ ಯಾರು ಕರೀತಾರೆ? ಹರಿಹರ. ಓಕೆ, ರಗಳ ಅಂದ್ರೆ ಏನು ಅವ್ನು ನೋಡೋಣ. ಕನ್ನಡದ ಕಣ್ವ ಅಂತ ಯಾರಿಗೆ ಕರೀತಾರೆ? ಸೊ ಕವಿ ಚಕ್ರವರ್ತಿ. ಎಸ್ ಗುಡ್ ಆಕ್ಚುಲಿ. ಸೊ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಕವಿ ಚಕ್ರವರ್ತಿ ಅಂತ ಕರೀತಾರೆ? ಕವಿ ಚಕ್ರವರ್ತಿ ರನ್ನ,
ಹೌದು ಸರ್. ಮತ್ತೆ ಜನ್ನ, ಪೊನ್ನ. ನನ್ನ ಜನ ಪೊನ್ನ. ಪೊನ್ನ ಆಕ್ಚುಲಿ ಇವು ಕವಿ ಚಕ್ರವರ್ತಿಗಳು. ಇವ್ರು ಯಾಕಂತಂದ್ರೆ ಅವರು ಏನು ಅರಸರಲ್ಲಿನೇ ಅವರು ಕಾವ್ಯಗಳನ್ನ ರಚಿಸ್ತಾ ಇದ್ರು. ಅರಸನಿಗೆ ಕೊಡ್ತಾ ಇದ್ರು ಅವರು ಬಿರುದುಗಳನ್ನ. ಅವ್ರ ಕಾವ್ಯಗಳ ಮುಖಾಂತರ ಅರಸನಿಗೆ ಪ್ರೈಸ್ ಮಾಡ್ತಿದ್ರು. ನಾವು ಮಾಡ್ತೀವಲ್ಲ, ಪಕ್ಕದಲ್ಲಿ ಯಾರೋ ಕೂತಿರ್ತಾರೆ, ಸೊ ಅವನಿಗೆ ಉಬ್ಬುಸ್ ಹಾಕು ಹಾಕು ಅಂತ ಹಾಕ್ತಿರ್ತೀರಲ್ಲ, ಸೊ ಆ ರೀತಿ ಅಂತೆಲ್ಲ ಇರ್ತಾರೆ ಆಕ್ಚುಲಿ. ಸೊ ಅವ್ನ್ ಹೊಗಳ್ಬೇಕು ಆಕ್ಚುಲಿ. ಸೊ ಕೆಲವೊಂದ್ಸಲ ಹೊಗಳ್ಬೇಕು, ಕೆಲವೊಂದ್ಸಲ ಹೊಗಳ್ಬಾರ್ದು. ಅದು ಅವ್ರವ್ರಿಗೆ ಬಿಟ್ಟಿದ್ದಾರೆ ಆಕ್ಚುಲಿ. ಹೊಗಳಿ ಹೊಗಳಿ ಅನ್ನ ಸೂಲಕ್ಕೆ ಇರಿಸಿದಾರಯ್ಯ ಅಂತ ಹೇಳಿ ಹೇಳ್ತಾರೆ ಬಸವಣ್ಣನವರು. ಹೌದಾ? So ಹಾಗಾಗಿ ಯಾರೋ ಒಬ್ರು ಹಾಕ್ತಾ ಇದಾರೆ ಅಂತಂದ್ ಬಳಿಕ ಬಹಳ ಹುಷಾರಾಗಿರ್ಬೇಕು ಸುತ್ತಮುತ್ತ, ಏನೋ ನನ್ಗೆ ಬಂದಿದೆ ಅಂತ ಹೇಳಿ. ಹಂಗಾಗಿ ಎಲ್ರು ತಮ್ಮ ಸೊ ಜ್ಞಾನಪೀಠ ಪ್ರಶಸ್ತಿಗಳು ನೋಡ್ಕೊಳ್ಳೋಣ. ಆಕ್ಚುಲಿ ಜ್ಞಾನಪೀಠ ಪ್ರಶಸ್ತಿಗಳು ಕುವೆಂಪು ಅವ್ರದ್ದು ಯಾವುದಕ್ಕೆ ಸಿಕ್ಕಿದೆ ಜ್ಞಾನಪೀಠ ಪ್ರಶಸ್ತಿ, ದ ರಾ ಬೇಂದ್ರೆ ಅವ್ರಿಗೆ ಯಾವ್ದು ಸಿಕ್ಕಿದೆ ಅದನ್ನ ನೋಡ್ಕೊಳ್ಳೋಣ. ಶಿವರಾಮ್ ಕಾರಂತರ ಅವ್ರಿಗೆ ಯಾವ ಜ್ಞಾನಪೀಠ ಪ್ರಶಸ್ತಿ ಯಾವ ಕಾದಂಬರಿಗೆ ಸಿಕ್ಕಿದೆ ಅಂತ ನೋಡ್ಕೊಳ್ಳೋಣ. ಅವು ಮತ್ತೆ ಇಯರ್ಗಳು ಇಂಪಾರ್ಟೆಂಟ್ ಆಕ್ಚುಲಿ. ಓಕೆ, ಸೊ ನಿಮ್ದು ಯಾವ್ದೋ ಒಂದು ಡೇಟ್ ಆಫ್ ಬರ್ತ್ ಇರುತ್ತೆ ಆಕ್ಚುಲಿ, ಒಂದು ಮೆಡಲ್ ಹಾಕೊಳ್ರಿ. ಸೊ ಐ ಥಿಂಕ್ ನಿಮ್ ಡೇಟ್ ಆಫ್ ಬರ್ತ್ಗೂ ಯಾವ್ದೋ ಒಂದು ಕನೆಕ್ಟ್ ಆಗುತ್ತೆ. ಸೊ ಮೇಲಿನವ್ರು ಯಾರು ಒಂದು 3 ಜನ, ಕೆಳಗಿನವ್ರು ಯಾರು ಒಂದು 3 ಜನ. ಸೊ ಅಂತೇಳಿ ಈ ರೀತಿ ನೆನ್ಪಿಟ್ಕೊಳ್ಳೋದ್ರಿಂದ ಸೊ ಈಸಿಯಾಗಿ ಆಗುತ್ತೆ ಆಕ್ಚುಲಿ. ಸೊ ಈ ಓದೋದು ಒಂದು ಲಕ್ಷಣ ಹೆಂಗಂತಂದ್ರೆ ಈ ರೀತಿ ಟ್ರಿಕ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಆಕ್ಚುಲಿ. ಯಾಕಂದ್ರೆ ಸಿಲೆಬಸ್ ತುಂಬಾ ಇರೋದ್ರಿಂದ ಎಲ್ಲವೂ ನೆನ್ಪಿಟ್ಕೊಳಕ್ ಆಗಲ್ಲ. ಎಲ್ಲವೂ ಅರ್ಥ ಆಗಿರ್ತೈತಿ, ಬಟ್ ಎಕ್ಸಾಮ್ ಗಳಲ್ಲಿ ಬಿಡಿಸ್ಬೇಕಾದ್ರೆ ತುಂಬಾ ಬೇಕಾಗುತ್ತೆ ಈ ಟ್ರಿಕ್ಸ್ಗಳು ಒಂದೊಂದ್ಸಲ. ಹೌದಾ? ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳಿದಾವೆ. ಸೊ ಇಂಪಾರ್ಟೆಂಟ್ ಕೆಲವೊಬ್ರು ಜನರು ನೋಡೋಣ, ಯಾಕಂದ್ರೆ ತುಂಬಾ ಕಾಂಟ್ರಿಬ್ಯೂಷನ್ ಕನ್ನಡ ಸಾಹಿತ್ಯಕ್ಕೆ ಮತ್ತು ವ್ಯಾಕರಣ ಕೊಟ್ಟಿದ್ದವ್ರ ಬಗ್ಗೆ ಕೇಳಿಸಿರ್ತಾರೆ. ಅವ್ನು ನೋಡ್ಕೊಳ್ಳೋಣ. ಪಂಪ ಪ್ರಶಸ್ತಿ ಅಂತ ಕೊಡ್ತಾರೆ, ಪಂಪ ಪ್ರಶಸ್ತಿ ಅಂತೇಳಿ, ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಅದು ಎಷ್ಟಾಗಿದೆ ನೋಡೋಣ. ಸೊ ಅದು ಈ ಪ್ರಶಸ್ತಿಗಳದ್ದು ಅದು ಪೇಪರ್ 1 ಕೂಡ ಹೆಲ್ಪ್ ಆಗುತ್ತೆ ಆಕ್ಚುಲಿ. ಓಕೆ, ನೆಕ್ಸ್ಟ್ ಯಾವುದು ಕರ್ನಾಟಕದ ಪ್ರಮುಖ ಮೊದಲುಗಳು ಅಂತೇಳಿ ನೋಡೋಣ. ಪ್ರಶಸ್ತಿಗಳು ನೋಡ್ತೀವಿ. ಕರ್ನಾಟಕ ರತ್ನ ಪ್ರಶಸ್ತಿ ಯಾರು ಇತ್ತೀಚೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿರೋದು? ಸರ್ ವಿಷ್ಣುವರ್ಧನ್. ಹಾ, ಮತ್ತೆ ಒಂದು ಮಹಿಳಾ ಇದೆ ಸರ್, ಸರೋಜಾದೇವಿ. ಯಾರು? ಎಸ್ ಕರೆಕ್ಟ್. ಸೊ ಇಯರ್ ಇಂಪಾರ್ಟೆಂಟ್ ಆಕ್ಚುಲಿ, ಕೇಳ್ತಾರೆ ಎಕ್ಸಾಮ್ಸ್ಗೆ. 2025 2021 ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ಗೆ ಕರೆಕ್ಟ್. ಸೊ ಈಗ ರೀಸೆಂಟ್ ಆಗಿ ಕೊಟ್ಟಿರೋದು ಅಂತಂದ್ರೆ ವಿಷ್ಣುವರ್ಧನ್ ಮತ್ತೆ ಸರೋಜಾದೇವಿ. ಸರಳಾದೇವಿ. ಸೊ ಅವ್ರಿಗೆ ಒಂದು ಬಿರುದು ಐತಿ, ಏನಂತ ಹೇಳಿ ನೀವು ನೆನ್ಪಿಟ್ಕೊಡ್ರಿ ಆಕ್ಚುಲಿ. ಸೊ ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ, ಅವ್ರದ್ದು ಕಾಂಟ್ರಿಬ್ಯೂಷನ್ ಐತಿ. ಓಕೆ, ಸರಸ್ವತಿ ಸಮಾನ್ ಪುರಸ್ಕಾರಗಳು ಬರ್ತಾವ, ದಾನ ಚಿಂತಾಮಣಿ ಅಂತ ಹೇಳಿ ಬರ್ತಾ, ನೃಪತುಂಗ ಪ್ರಶಸ್ತಿಗಳು ಅಂತೇಳಿ. ಆಮೇಲೆ ಕೆಲವೊಂದು ಕರ್ನಾಟಕದ ಪ್ರಮುಖ ಮೊದಲುಗಳು ಅಂತೇಳಿ, ಯಾವುದು ಶಾಸನ, ಮೊದಲ ಶಾಸನ ಯಾವುದು, ಕರ್ನಾಟಕದ ಮೊದಲ ಕೋಟೆ ಯಾವುದು, ತ್ರಿಪದಿಗಳು ಯಾವುದು, ಸೊ ಮೊದಲ ಕಾವ್ಯ ಯಾವುದು, ಮೊದಲ ವ್ಯಾಕರಣ ಗ್ರಂಥ ಯಾವುದು, ಇವೆಲ್ಲ ನೋಡ್ಕೊಂಡು ಹೋಗೋಣ. ಮೊದಲ ರಾಷ್ಟ್ರಕವಿ ಯಾರು? ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ. ಎಂ ಗೋವಿಂದ ಪೈ ಆಕ್ಚುಲಿ ಮೊದಲನೇ ರಾಷ್ಟ್ರಕವಿ. ಸೊ ಕುವೆಂಪು ಅವ್ರು ಬಂದ್ಬಿಟ್ಟು ಸೊ 2ನೇದವರು. 3ನೇದವ್ರು ಬಂದ್ಬಿಟ್ಟು ಶಿವರುದ್ರ ಅವರು. ಸೊ ನೋಡ, ಜ್ಞಾನಪೀಠ ಪಡೆದ ಮೊದಲಿಗರು ಯಾರು ಅಂತ ಕೇಳ್ತಾರೆ ಆಕ್ಚುಲಿ ಎಕ್ಸಾಮ್ಗೆ. ಆಪ್ಷನ್ಸ್ ಕೊಡ್ತಾರೆ. ದ ರಾ ಬೇಂದ್ರೆ, ಗಿರೀಶ್ ಕಾರ್ನಾಡ್, ಕುವೆಂಪು. ಸೊ ಈ ರೀತಿ ಇರ್ತಾರೆ. ಸೊ ಅವ್ನು ನೋಡ್ಕೊಳ್ಳೋಣ. ಕಾದಂಬರಿಗಳ ಪ್ರಮುಖ ಪಾತ್ರಗಳು ಯಾವ್ಯಾವು? ಕೆಲವೊಂದು ಪಾತ್ರಗಳು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಘಟಶ್ರಾದ್ದದಲ್ಲಿ ಕೆಲವೊಂದು ಯುವ ಅನಂತಮೂರ್ತಿ ಅವರ ಕಾದಂಬರಿಗಳಲ್ಲಿ ಘಟಶ್ರಾದ್ದದಲ್ಲಿ ಕೆಲವೊಂದು ಪಾತ್ರಗಳು ಕೇಳ್ತಿರ್ತಾರೆ. ಸೊ ಆ ಪಾತ್ರಗಳನ್ನ ನೋಡ್ಕೊಳ್ಳೋಣ. ಕೆಲವೊಂದು ಅಷ್ಟೇ, ಒಂದು ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 5 ಪಾತ್ರಗಳು ನೆನ್ಪಿಟ್ಕೊಳ್ಳೋಣ. ಬಹಳಷ್ಟು ಇಂಪಾರ್ಟೆಂಟ್ ಇರ್ತವೆ ಅವೆಲ್ಲ. ಓಕೆ, ಪ್ರಮುಖ ಕಾದಂಬರಿಗಳಾಗಿರ್ಬೇಕು ಅಂತವನ್ನ ಮಾತ್ರ ನೆನ್ಪಿಟ್ಕೊಳ್ಳೋಣ. ಮತ್ತೆ ಪ್ರಮುಖ ಶಾಸನಗಳು ಯಾವ್ಯಾವು? ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಯಾವಾಗ ಆದವು? ಸೊ ಮಂಡ್ಯದಲ್ಲಿ 2023 ಆಯ್ತಾ? ಸೊ ನೋಡೋಣ ಯಾವಾಗ ಏನೇನಾದ್ರು. ಸೊ ಧಾರವಾಡದಲ್ಲಿ ಯಾವಾಗಾಯ್ತು? ಹಲ್ಮಿಡಿ ಶಾಸನ ಬಗ್ಗೆ ಏನು, ಬ್ರಹ್ಮಗಿರಿ ಶಾಸನ ಏನ್ ಹೇಳುತ್ತೆ? ಓಕೆ, ಕಾಳಗೊಂದು ಶಾಸನ, ಸಮನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು ಆಲ್ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ಸ್. ನಿಮ್ಗೆ ಇವು ಈಸಿ ಅನ್ಸ್ಬೋದು, ಇವು ಸಮನಾರ್ಥಕ ವಿರುದ್ಧಾರ್ಥಕ ಪದಗಳು, ಬಟ್ ಹೆವಿ ಸಿಕ್ಕಿರ್ತಾವ. ಸಮನಾರ್ಥಕ ಸ್ವಲ್ಪ ಟಫ್ ಆಗುತ್ತೆ ಸರ್. ಸಮನಾರ್ಥಕ ಸ್ವಲ್ಪ ಟಫ್ ಆಗುತ್ತಾ? ಇವನ್ ವಿರುದ್ಧಾರ್ಥಕ ಪದಗಳಲ್ಲಿ ಕೆಲವೊಂದು ಟ್ರಿಕ್ಸ್ ಅದಾವ, ಅವನು ನೋಡ್ಕೋಬೇಕಾಗ್ತದೆ. ಸೊ ಅವನು ನೋಡ್ಕೊಳ್ಳೋಣ. ಎಲ್ಲವೂ ನೆನ್ಪಿಟ್ಕೊಳ್ಳೋದು ಬೇಡ, ಬಟ್ ಯಾವ್ದು ಡಿಫ್ರೆಂಟ್ ಇರುತ್ತೆ, ಸೊ ಎಕ್ಸೆಪ್ಷನಲ್ ಕ್ಯಾರೆಕ್ಟರ್ಸ್ ಇರುತ್ತೆ ಅಂತ ಒಂದು ನೆನ್ಪಿಟ್ಕೊಳ್ಳೋದ್ರಿಂದ ಸೊ ಎಲಿಮಿನೇಷನ್ ಮಾಡ್ಬೋದು ಈಸಿಯಾಗಿ. ಓಕೆ, ಸೊ ನೆಕ್ಸ್ಟ್ ಕಾಗುಣಿತ ಸರಿಯಾದ ರೂಪಗಳು. ಸೊ ಇವು ಕೆಲವೊಂದು ಒಂದು ಕ್ವಶನ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಕೆಲವೊಂದು ಕಾಗುಣಿತಗಳು ಅಂದ್ರೆ
ನೀವು ಬರೆಯುವಂತದ್ದು ಏನು ರೂಪ ಸರಿಯಾದ ರೂಪ ಐತೋ ಇಲ್ಲೋ ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಕೆಲವೊಬ್ರು ಈಗಲೇ ಕನ್ನಡ ಬರೆಯುವಂತ ವಿದ್ಯಾರ್ಥಿಗಳಿಗೆ ಬರುವಂತ ಜನರೇಷನ್ ಹೆಂಗ್ ಬರೀತಾರೋ ಬರೆಯಕ್ಕೆ ಬರ್ತಾ ಇಲ್ಲ ಆಕ್ಚುಲಿ. ಸೊ ತುಂಬಾ ಕಷ್ಟ ಆಗೈತೆ ಆಕ್ಚುಲಿ. ಮಾತಾಡಕ್ಕೆ ಬರ್ತಾ ಇಲ್ಲ, ನಾವು ಬರೆಯೋದು ಒಂದ್ ಕಡೆ ಐತೆ ಆಕ್ಚುಲಿ. ಸೊ ಮಾತಾಡಕ್ ಬರ್ತಾ ಇಲ್ಲ. ಸೊ ಕನ್ನಡ ಏನು ಅದ್ರ ಸ್ಥಾನಮಾನ ನಾವು ಎಲ್ಲ ಹೇಳ್ತೀವಿ ಕನ್ನಡ ಕನ್ನಡ ಅಂತ ಹೇಳಿ. ಸೊ ಎಲ್ಲ ಇಂಗ್ಲಿಷ್ ನೋಡಿ ರೀಸೆಂಟ್ ಆಗಿ ಒಂದು ನ್ಯೂಸ್ ಬಂದಿತ್ತು ಏನು ಅಂತ ಹೇಳಿ 400 500 ಶಾಲೆಗಳು ಕನ್ನಡ ಶಾಲೆಗಳು ಮುಚ್ಕೊಂಡು ಅಂತ ಹೇಳಿ. ಸೊ ನೀವು ಇಲ್ಲಿ ನೋಡ್ಬೋದು ಆಕ್ಚುಲಿ ಎಲ್ಲ ಇಂಗ್ಲಿಷ್ ಪ್ರಾಚೀನ್ಯ ಜಾಸ್ತಿ ಆಗುತ್ತೆ ಆಕ್ಚುಲಿ. ಕನ್ನಡಕ ಅಷ್ಟೊಂದು ಸ್ಥಾನಮಾನ ಸಿಗ್ತಾ ಇಲ್ಲ. ನಾವು ಕನ್ನಡದ ಕರ್ನಾಟಕದ ನೆಲದಲ್ಲಿ ಇಟ್ಕೊಂಡು ಕನ್ನಡದ ಬಗ್ಗೆ ನಮ್ಗೆ ಅಭಿಮಾನ ಉಂಟು. ಸೊ ಸರಿಯಾದ ಸೌಲಭ್ಯಗಳು ಸಿಗ್ತಾ ಇಲ್ಲ. ಕೆಲವೊಂದು ಪೇಪರ್ಗಳಲ್ಲಿ ನೋಡ್ತಾ ಇದೀವಿ. ಸೊ ಏನು ಟ್ರಾನ್ಸ್ಲೇಷನ್ ಎರರ್ ನೋಡ್ತಾ ಇದೀವಿ. ಸೊ ಇದು ಒಂದ್ ರೀತಿ ಅದೇ ಸರಿಯಾದ ರೂಪಗಳನ್ನ ಅಂದಕ್ರೆ ಅವ್ರಿಗೆ ಐ ಥಿಂಕ್ ಸರಿಯಾದ ರೂಪ ತೋರಿಸ್ಬೇಕು ಯಾವ್ದಂತ ಹೇಳಿ. ನಾಳೆ ನೀವು ಹೋಗ್ತೀರಾ, ನೀವೇ ಇರ್ತೀರಾ ಮೇನ್, ನೀವೇ ಫಾರ್ಮೇಶನ್ ರೆಡಿ ಮಾಡ್ಬೇಕು, ಡ್ರಾಫ್ಟ್ ರೆಡಿ ಮಾಡ್ಬೇಕು, ಕೊಡ್ಬೇಕು. ಸೊ ಅಲ್ಲಿ ನೀವು ಸರಿಯಾದ ರೂಪದಲ್ಲಿ ಬರೆದ ಅವ್ರು ಹಂಗೆ ಪಾಸ್ ಮಾಡ್ಬಿಡ್ತಾರೆ. ಆಲ್ಮೋಸ್ಟ್ ನೀವೇ ಇರ್ತೀರಾ ಗ್ರೌಂಡ್ ಲೆವೆಲ್ ವರ್ಕರ್. ಓಕೆ, ನೆಕ್ಸ್ಟ್ ಪ್ರಮುಖ ನುಡಿಗಟ್ಟುಗಳು. ಓಕೆ, ಗಾದಿಗಳು ಕೆಲವೊಂದು ಜೋಕ್ಗಳ ಮುಖಾಂತರ ನೆನ್ಪಿಟ್ಕೋಬಹುದು. ನುಡಿಗಟ್ಟುಗಳು ಕೆಲವೊಂದು ಜೋಕ್ಗಳ ಮುಖಾಂತರ ನೆನ್ಪಿಟ್ಕೋಬಹುದು. ಸೊ ಸಣ್ಣದಿರ್ಬೇಕಾದ್ರೆ ನಾವು ಎಲ್ಲ ಇರ್ಬೇಕಾದ್ರೆ ನುಡಿಗಟ್ಟುಗಳ ಬಗ್ಗೆ ಇದು ಯಾವ ನುಡಿಗಟ್ಟು ಹೇಳು ಅಂತ ಹೇಳಿ ನೀನ್ ಕೇಳು ನಾನ್ ಕೇಳು ಆ ರೀತಿ ಓದಿದ್ರೆ ನೆನ್ಪು ಬಿಡ್ತಾರೆ. ಓಕೆ, ಆಂಗ್ಲ ಭಾಷಾ ಪದಗಳಿಗೆ ಪರ್ಯಾಯವಾಗಿ ಕನ್ನಡ ಭಾಷೆ ಪದಗಳು. ಸೊ ಕೇಳ್ತಾರೆ ಇನ್ವೈಟೇಷನ್ ಅಂದ್ರೆ ಏನು, ಇನಾಗ್ರೇಷನ್ ಅಂದ್ರೆ ಏನು, ಪೆಟಿಷನ್ ಅಂದ್ರೆ ಏನು, ಗೆಜೆಟ್ ಅಂದ್ರೆ ಏನು, ಇಂಥವ್ ಕೇಳ್ತಿರ್ತಾರೆ. ಆರ್ಡರ್ಸ್ ಅಂದ್ರೆ ಏನು ಅಂತ ನೋಡ್ಕೊಳ್ಳೋಣ. ಮತ್ತೆ ಕೆಲವೊಂದು ಪ್ರಶ್ನೆಗಳು ಕೇಳಿರುವ ಪ್ರಶ್ನೆಗಳು ನೋಡ್ಕೊಳ್ಳೋಣ. ಓಕೆ, ಸೊ ಇದು ನೋಡಿ ಸುಮ್ನೆ ನಾನು ಜಸ್ಟ್ ಹಾಕೊಂಡೆ. ಇದು ದ್ರಾವಿಡ ಭಾಷೆಗಳು, ಇವು ನೆನ್ಪಿಟ್ಕೊಟ್ರೆ ಬ್ರಾವಿ ಅಂತ. ಸೊ ಏನು ಆರ್ಯನ್ ಇನ್ವೇಷನ್ ಥಿಯರಿ ಅಂತ ಕೊಡ್ತಾರ ಮ್ಯಾಕ್ಸ್ ಮುಲ್ಲರ್. ಹೌದಾ, ಮ್ಯಾಕ್ಸ್ ಮುಲ್ಲರ್ ಆರ್ಯನ್ ಇನ್ವೇಷನ್ ಥಿಯರಿ ಅಂತ. ಸೊ ನಾವು ದ್ರಾವಿಡದವರು ಏನು ಈ ಮೂಲ ನಿವಾಸಿಗಳು ಅಂತ ಹೇಳ್ತಾರೆ ಆಕ್ಚುಲಿ, ದ್ರಾವಿಡಿಯನ್ಸ್. ಸೊ ದ್ರಾವಿಡಿಯನ್ ಅನ್ನೋದು ಈ ಆರ್ಯನ್ ಅನ್ನೋದು ಇದು ಬೈ ಕಲರ್ ರೇಸಿಸಮ್ ಅಂತ ಬಂದಿರತಕ್ಕಂಥದ್ದಲ್ಲ ಆಕ್ಚುಲಿ. ಇದು ಬಂದಿರೋದು ಭಾಷೆಗಳ ಮುಖಾಂತರ. ಸೊ ಇವು ಬಂದ್ಬಿಟ್ಟು ದ್ರಾವಿಡಿಯನ್ ನೋಡಿ. ಸೊ ಆಕ್ಚುಲಿ ನಾವು ಮೂಲ ನಿವಾಸಿಗಳಂತ ಯಾಕಂತ ಹೇಳ್ತಾರೆ ಅಂತಂದ್ರೆ ಇಲ್ಲಿ ನೀವು ನೋಡ್ಕೋಬಹುದು, ನೀವು ಅಫ್ಘಾನಿಸ್ತಾನ ಮತ್ತೆ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ಬ್ರಾವಿ ಅಂತೇಳಿ ಇದು ದ್ರಾವಿಡ ಭಾಷೆ ಆಕ್ಚುಲಿ. ಓಕೆ ಓಕೆ, ಸೊ ಇಲ್ಲಿಂದ ಏನೋ ಒಂದು ನೈಸರ್ಗಿಕ ವಿಕೋಪನೋ ಎದ್ರಿಂದನೋ ಆಗಿರೋದ್ರಿಂದ ಸೊ ಹಂಗೆ ಮೈಗ್ರೇಟ್ ಆಗ್ತಾ ಆಗ್ತಾ ಇಲ್ಲಿ ಬಂದು ನಿಲ್ಸಿರೋದು ಇದು ದ್ರಾವಿಡಿಯನ್ಸ್. ಓಕೆ, ಅಲ್ಲೆಲ್ಲಿ ಇದ್ದಾರೆ ಮತ್ತೆ ಮಾಲ್ಟೋ, ಕುರುಕ್ ಅಂತೇಳಿ, ಗೊಂಡಿ ಅಂತೇಳಿ, ಇದ್ರ ಮತ್ತೆ ಮಧ್ಯ ದ್ರಾವಿಡ, ಆದಿ ದ್ರಾವಿಡ ಅಂತ ಬರ್ತವೆ. ಐ ಥಿಂಕ್ ಇಷ್ಟು ನೆನ್ಪಿಟ್ಕೊಳ್ರಿ ನೀವು. ಈ ತುಳು ಕೂಡ ಪಂಚ ದ್ರಾವಿಡ ಅಂತೇಳಿ ತುಳುನು ಕೂಡ ಸೇರ್ಸಿದ್ರು. ಹೌದಾ, ಇದಕ್ಕೆ ಶಾಸಕ ಸ್ಥಾನಮಾನ ಕೊಡ್ಬೇಕಂತ ಹೇಳಿ ಪ್ರಪೋಸಲ್ಸ್ ಇಡ್ತಾ ಇದಾರೆ ಸೆಂಟ್ರಲ್ ಗೌರ್ಮೆಂಟ್. ಮಾತಾಡ್ತಾರೆ ಸರ್ ಜಾಸ್ತಿ. ಹೌದಾ, ಉಡುಪಿಯಲ್ಲಿ ತುಳುನೇ ಮಾತಾಡ್ತಾರೆ. ತುಳುನೇ ಆಕ್ಚುಲಿ ಬ್ಯಾರಿ ಭಾಷೆ ಅಂತ ಹೇಳಿ ಒಂದು ವ್ಯಾಪಾರ ಭಾಷೆ ಅದನ್ನು ಕೂಡ ಒಂದು ಉಟ್ಕೊಂಡಿರೋದು ಆಕ್ಚುಲಿ ಬ್ಯಾರಿ ಭಾಷೆ ಅಂತ ಹೇಳಿ. ಓಕೆ, ಸೊ ಈ ರೀತಿ ಇರುತ್ತೆ. ಕೆಲವೊಂದು ಪ್ರಶ್ನೆಗಳು ನಿಮ್ ಮುಂದೆ ತೋರಿಸ್ತೀನಿ ನಾನು, ಅದನ್ನ ತೋರಿಸ್ಕೊಂಡು ನಾನು ಈ ಸೆಷನ್ ವೈಂಡ್ ಅಪ್ ಮಾಡಿ ಸೊ ನಾಳೆಯಿಂದ ಯಾವ್ಯಾವನ್ನು ಮಾಡ್ಬೇಕು, ಆಮೇಲೆ ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ. ಆರಾಮಾಗಿ ನೀವು ಅಟೆಂಡ್ ಮಾಡಿ ಕೇಳಿ. ಸೊ ಏನೇ ಡೌಟ್ಸ್ ಇದ್ರೂ ನಾವು ಕ್ಲಾರಿಫೈ ಮಾಡ್ಕೊಳ್ಳೋಣ. ಆಮೇಲೆ ಮತ್ತೆ ನನಗೆ ಯಾವ್ಯಾವ ಆಗ್ಲಿಲ್ಲ ಅಂತಂದ್ರೆ ನಾನು ಓದ್ಕೊಂಡು ಬಂದು ಮತ್ತೆ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಕೆಲವೊಂದು ಟ್ರಿಕ್ಸ್ ಮುಖಾಂತರ ನಾವು ಇದನ್ನ ಕನ್ನಡ ವ್ಯಾಕರಣ ಆಗಿರ್ಲಿ ಸಾಹಿತ್ಯ ಭಾಗ ಆಗಿರ್ಲಿ ನಾವು ತಗೊಳ್ಳೋಣ. ಓಕೆ, ಕೆಲವೊಂದು ಕ್ವಶನ್ಸ್ ಬಿಡ್ಸನ್. ಸೊ ನಿಮ್ಗೆ ಏನಂತಂದ್ರೆ ನೋಡೋಣ, ಕೆಲವೊಂದು ಕ್ವಶನ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆಕ್ಚುಲಿ. ಸೊ ಯಾವ ರೀತಿ ಓದ್ಬೇಕು ಅನ್ನೋದನ್ನ, ಅಲ್ಲಿ ಯಾವ್ದನ್ನ ನೆನ್ಪಿಟ್ಕೋಬೇಕು ತುಂಬಾ ಐತ್ರಿ. ಸಿಲೆಬಸ್ ಹಂಗ್ ನೋಡಿದ್ರೆ ತುಂಬಾ ಐತಿ ಆಕ್ಚುಲಿ. ನಿಮ್ಗೆ ಎಷ್ಟು ಕ್ವಶನ್ಸ್ ಕೇಳಿದ್ರೆ 25. 25ರಲ್ಲಿ ನೀವು ಅಟೆಂಡ್ ಮಾಡ್ಬೇಕಂತಂದ್ರೆ ನೀವು ಇವನ್ನ ಅಟ್ಲೀಸ್ಟ್ ಒಂದ್ 2-3 ಸಲ ರಿವಿಷನ್ ಮಾಡ್ಕೊಂಡಿರ್ಬೇಕು. ಓಕೆ, ಸೊ ಸ್ಕೋರ್ ಆಗ್ಬೇಕಂದ್ರೆ ಏನು ಇವಾಕ್ಯೂ ನೋಡ್ಬೇಕು, ಮಲ್ಟಿಪಲ್ ರಿವಿಷನ್ ಮಾಡ್ಬೇಕು, ಆಮೇಲೆ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ಬೇಕು. ಸೊ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡೋದ್ರಿಂದ ತುಂಬಾ ನಿಮ್ಗೆ ಲಾಭ ಐತೆ. ಓಕೆ, ಸೊ ನೋಡಿ ಇಲ್ಲಿದೆ. ಸೊ ಅಶೋಕನ ಶಾಸನ ವ್ಯವಸ್ಥೆ ಯಾವ್ದಂತ ಹೇಳಿದ್ದಾರೆ ಆಕ್ಚುಲಿ. ನೋಡಿ ಪೇಪರ್ 1 ಮತ್ತೆ ಕನ್ನಡ ಭಾಷೆಗೆ ಸಂಬಂಧ ಇರೋದ್ರಿಂದ ಸೊ ಇದು ಅಶೋಕ ಶಾಸನ ಮಸ್ಕಿ, ಸನ್ನಚಲ್ಲಿ ರಾಣಿ ಅಶೋಕ ಅಂತ ಇರೋದು ಕಲಬುರಗಿ ಜಿಲ್ಲೆ. ಆಮೇಲೆ ಇದು ನೋಡು, ಯಾರು ರಾಷ್ಟ್ರಕವಿ ಗೌರವಕ್ಕೆ ಪಾತ್ರ ಆದ್ರು ಅಂತ ಹೇಳಿ ಕೇಳಿದ್ದಾರೆ ಆಕ್ಚುಲಿ. ಹೌದಾ, ಓಕೆ. ಸೊ ಘಟಸಾಧ್ಯ ನಾನು ಹೇಳ್ತಿದ್ದೆ ನಿಮ್ಗೆ, ಯಾರು ಕೊಟ್ಟರು, ಯಾರು ಬರ್ದಿದ್ದಾರೆ ಕವಿತೆ, ಕಥೆಗಾರ ಯಾರು, ಮತ್ತೆ ರಂಗ ನಿರ್ದೇಶಕ ಯಾರು. ಸೊ ಈ ತರ ಹೇಳ್ತಾರೆ ರಂಗ ನಿರ್ದೇಶಕ ಯಾರಿದ್ದಾರೆ ಇವಾಗ. ಕನ್ನಡ ಮಾಧ್ಯಮದಲ್ಲಿ ಓದಿದ ಮೀಸಲಾತಿಗೆ ಸಂಬಂಧಿಸಿದ ವರದಿ ಯಾವುದು ಸರ್? ಗೋಕಾಕ್ ಚಳು ಅದು ಬೇರೆ ಸರ್, ಗೋಕಾಕ್ ವರದಿ ಬೇರೆ. ಇಲ್ಲ ಇಲ್ಲ, ಆನ್ಸರ್ ಇದೆ.
ನಾವು ಆಕ್ಚುಲಿ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಮಾಧ್ಯಮದಲ್ಲಿ ನಮ್ಗೆ ಮೀಸಲಾತಿ ಬೇಕಂತ ಕೇಳಿದವ್ರು ಆಕ್ಚುಲಿ. ಸೊ ಮೆಜಾರಿಟಿ ನಾವು ಕೇಳ್ತಾ ಇರೋದು. ಇಲ್ಲ ಬರ್ಗೂರ್ ಆಗುತ್ತೆ ಅನ್ಸ ಗೋಕಾಕ್ ಸರ್ ಅಲ್ಲಿ ಆನ್ಸರ್ ಎ ಬರುತ್ತೆ ಎಲ್ಲಿ ಇಲ್ಲ ಸೈಡ್ ಎ ಬಂತು ಆನ್ಸರ್ ಕೊಟ್ಟಿದ್ದಾರಾ? ಹೌದು ಸರ್ ಆನ್ಸರ್ ಎ. ಓಕೆ ಓಕೆ. ಸೊ ಬರ್ಗೂರಲ್ಲಿ ಸೊ ಗೋಕಾಕ್ ವರದಿಯಲ್ಲಿ ಕೂಡ ಕನ್ನಡದ ಏನು ಈ ಪ್ರೈಮರಿ ಎಜುಕೇಶನ್ ಮತ್ತೆ ಇದು ಇದ್ರೊಳಗಡೆ ಮೀಸಲಾತಿ ಬೇಕು ಅಂತ ಹೇಳಿ ಕೇಳ್ತಾರೆ ಆಕ್ಚುಲಿ, ಇಷ್ಟ ಮಾಡ್ರಿ ಅಂತ ಹೇಳಿ. ಸೊ ನೋಡೋಣ ಬರ್ಗೂರ್ ವರದಿಗೆ ಮತ್ತೆ ಗೋಕಾಕ್ ವರದಿಗೆ ಏನ್ ಡಿಫ್ರೆನ್ಸ್ ಅಂತ ನೋಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಒಡಲಾಳ ಮತ್ತು ಕುಸುಮ ಬಾಲೆ. ಸೊ ಯಾರು ದೇವನೂರು ಮಹಾದೇವ್ ಅವ್ರದ್ದು. ಓಕೆ, ಸೊ ನೋಡೋಣ ಒಡಲಾಳ ಮತ್ತೆ ಯಾರು ಸಾಕವ್ವ ಯಾರು ಓದಿದ್ರ? ಸಾಕವ್ವ ಇವ್ರದ ಸರ್ ಅದನ್ನ. ಇವ್ರದೇ ಆಕ್ಚುಲಿ. ಇದಕ್ಕೆ ಬಿದ್ದಾಕ್ಷರ ಇದಕ್ಕೆ ಬಿದ್ದಾಕ್ಷರ ಎದೆಗೆ ಬಿದ್ದಾಕ್ಷರ ಇವ್ರದೇ ಆಕ್ಚುಲಿ. ಓಕೆ, ಎಸ್ ನರಸಿಂಹ ಅವ್ರ ಕೃತಿ ಯಾವ್ದು ನೋಡ್ಕೊಳ್ಳೋಣ. ನೋಡ್ಕೊಳ್ಳೋಣ. ಕ್ಲಿಪ್ ಜಾಯಿಂಟ್ ಯಾರು ಕೊಟ್ರು? ಸೊ ಇದೇ ನೋಡಿ, ದೇವರು ಯಾರು ಕೊಟ್ರು? ಏನ್ ಮೂರ್ತಿ ಸೋಜ್ನಿ ಮತ್ತೆ ಮಳೆ ನೋಡ್ಕೊಳ್ಳೋಣ. ಜುಗಾರಿ ಕ್ರಾಸ್ ನೀವಂತೂ ಇದನ್ನ ಹೇಳೇ ಹೇಳ್ತೀರಾ. ಜುಗಾರಿ ಕ್ರಾಸ್ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ಪೂರ್ಣಚಂದ್ರ ತೇಜಸ್ವಿ ಯಾರು? ಕುವೆಂಪು ಅವರ. ಓಕೆ, ಸೊ ಆಲ್ಮೋಸ್ಟ್ ಕುವೆಂಪು ಹಿಂದೆ ಪೂರ್ಣಚಂದ್ರ ತೇಜಸ್ವಿ ಅವರು ಓದ್ಕೊಂಡೇ ಇರ್ತಾರೆ ಆಲ್ಮೋಸ್ಟ್. ಬಹಳ ಇವ್ರದೇ ಜಾಸ್ತಿ ನಮ್ಮ ಕರ್ನಾಟಕದಲ್ಲಿ ಕಾದಂಬರಿಗಳು ಓದೋದು ಅಂತಂದ್ರೆ ಇವ್ರು ಜಾಸ್ತಿ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವ್ರೆ. ನೆಕ್ಸ್ಟ್ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಯಾವುದು? ಲಕ್ಷಣ ಗ್ರಂಥ ಅಂದ್ರೆ ಏನು? ಕವಿರಾಜ ಮಾರ್ಗ. ಸೊ ಲಕ್ಷಣ ಗ್ರಂಥ ಅಂದ್ರೆ ಏನು ಅವನ್ನ ನೋಡ್ಕೊಳ್ಳೋಣ ಆಕ್ಚುಲಿ. ಓಕೆ, ಸೊ ನೋಡಿ ಈ ತರ ಕ್ವಶನ್ಸ್ ಇರ್ತವೆ. ನನ್ನ ದೇಹದ ಬೂದಿ ಕವಿತೆ ನಾನು ಹೇಳ್ತಿದ್ದೆ ನಿಮ್ಗೆ, ಮೋರ್ ದೆನ್ 50% ಬಂದ್ಬಿಟ್ಟು ಸಾಹಿತ್ಯದ ಮೇಲೆನೆ ಜಾಸ್ತಿ ಇರ್ತವೆ. ಸೊ ಸಾಹಿತ್ಯದ ಮೇಲೆ ನೀವು ಸ್ವಲ್ಪ ಒಲವು ಇರ್ಲಿ, ಮತ್ತೆ ಕೆಲವೊಂದು ಟೈಮ್ ಫ್ರೀ ಸಿಕ್ಕಾರೆ ನೀವು ಓದ್ತಾ ಇರಿ. ಸೊ ನಿಮ್ಗೆ ಇನ್ನೂ ಎಷ್ಟೋ ಅದರಿಂದ ಜ್ಞಾನ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಓಕೆ, 7ನೇ ಜ್ಞಾನಪೀಠ ಪ್ರಶಸ್ತಿ ಯಾರು ತಂದ್ಕೊಟ್ರು ಅಂತ ಹೇಳಿದೆ. ಸೊ ನೋಡಿ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಬಟ್ 7ನೇ ಜ್ಞಾನಪೀಠ ಸಿಕ್ಕಿಸಿ ಯಾರಿಗೆ? 8ನೇ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಸಿಕ್ಕಿರೋದು? 8ನೇ ಜ್ಞಾನಪೀಠ ಚಂದ್ರಶೇಖರ್ ಕಂಬಾರ. ಯಾರ್ರಿ? ಚಂದ್ರಶೇಖರ್ ಕಂಬಾರ. ಯಾವಾಗ ಸಿಕ್ತು? 2010 ಸಿಗುತ್ತೆ. 10 ಸಿಗುತ್ತೆ. ಇವ್ರು ನೋಡಿ, ಗಿರೀಶ್ ಕಾರ್ನಾಡ್ ಅವರು ನಿಮ್ಗೆ ಗೊತ್ತಿದ್ರು ಪರವಾಗಿಲ್ಲ, ಗೊತ್ತಿದ್ದಾದ್ಮೇಲೆ ಅವ್ರು ಗಣಿತ ತಜ್ಞನೋ, ಭೌತ ತಜ್ಞನೋ, ಯಾರು ಕಂಪ್ಯೂಟರ್ ತಜ್ಞನೋ ಅನ್ನೋದು ಗೊತ್ತಾಗುತ್ತೆ. ಈ ತರನು ಟ್ರಿಕ್ಕಿ ಇರ್ತಾ ಇದೆ ನೋಡಿ. ಆಪ್ಷನ್ ಬಿ ಇರ್ತಾ ಇದೆ, ಗಣಿತಜ್ಞ, ನಾಟಕ, ನಟ. ಸೊ ನಾನು ಅವನೆಲ್ಲ ಅವಳು ನೋಡಿ, ಎಲ್ಲರೂ ನೋಡಿರ್ತಾರೆ ಈ ಮೂವಿನ, ಎಲ್ಲರೂ ಇಷ್ಟಪಟ್ಟಿರ್ತಾರೆ. ಹೌದಾ? ಯಾವ್ದು? ಲಿಂಗದೇವರು. ಓಕೆ, ಅವರು ಡೈರೆಕ್ಟರ್ ಲಿಂಗದೇವರು. ಈ ಆತ್ಮಕಥೆ ಆಧಾರಿತ ಕನ್ನಡ ಚಲನಚಿತ್ರ ಇದೇನು ನ್ಯಾಷನಲ್ ಅವಾರ್ಡ್ ತಗೊಂಡಿರ್ತು. ಯಾರು ಹೀರೋ? ಯಾರಿದ್ದು ಹೇಳಿ? ಹೀರೋ ಯಾರಿದ್ದು? ನಾನು ಅವನೆಲ್ಲ ಅವಳು ಹೀರೋ. ವೆರಿ ಫೇಮಸ್ ಅಲ್ರಿ ಮೂವಿನ, ನೋಡ್ಬೇಕು ಆಕ್ಚುಲಿ. ನೋಡಿಲ್ಲ ಅಂದ್ರೆ ಹೆಂಗೆ? ಮಲೇಶ್ ಅನ್ನೋದು ಹೆಂಗ್ ಬಾಯ್ ಕ್ಯಾರೆಕ್ಟರ್ ಮಾಡಿದ್ದಲ್ಲ, LGBTQ ಇಂಪಾರ್ಟೆಂಟ್ ಆಕ್ಚುಲಿ. ಈಗ ನಾನು ಅವನೆಲ್ಲ ಅವಳು ಅಂತ ಹೇಳಿ ಮಾಡಿದ್ದವರು ಕೆಲವೊಂದು ನೋಡ್ಕೊಳ್ಳಿ. ಸೊ ಅದನ್ನ ನಾನು ಈ ತರನು ಕೇಳ್ತಿರ್ತಾರೆ ನೋಡಿ ನಿಮ್ಗೆ. ಒಂದು ವ್ಯಾಕರಣ ಗೊತ್ತಿದ್ರು ಮತ್ತೆ ಸಾಹಿತ್ಯದ ಬಗ್ಗೆ ಗೊತ್ತಿದ್ರು ಕೆಲವೊಂದು ಸಾಮಾನ್ಯ ಜ್ಞಾನ ಯಾವ ರೀತಿ ಅಪ್ಲೈ ಆಗುತ್ತೆ ನೋಡಿ, ಅಲ್ಲಿ ಇಲ್ಲಿ ಓದಿದ್ದು. ಇದು ಯಾವ್ದು? ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು. ಓಕೆ, ಸೊ ನಾನು ಅವನೆಲ್ಲ ಅವಳು ಯಾರು ಮಾಡಿದ್ರು ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಇಂಪಾರ್ಟೆಂಟ್ ಆಕ್ಚುಲಿ. ಸಂಚಾರಿ ವಿಜಯ ಅಂತ ಮಾಡಿದ್ದ ಆಕ್ಚುಲಿ ಕೋವಿಡ್ ಟೈಮ್ ಅಲ್ಲಿ ಕೆಲವೊಂದು ಜನರಿಗೆ ಏನು ಅನ್ಸಿಕೊ ಸಹಾಯ ಮಾಡ್ಲಿಕ್ಕೆ ಹೋಗಿ ಹೆಲ್ಮೆಟ್ ಇಲ್ಲಾರ್ದೆ ಆಕ್ಸಿಡೆಂಟ್. ನಾನು ಬಿಡವಿ ನೋಡಿ ನಾನು ಹೇಳ್ತಿದ್ದೆ ಗುಬ್ಬಿ ವೀರಣ್ಣದ ಅದಕ್ಕೆ ಯಾರು ಕ್ಷೇತ್ರಕ್ಕೆ ಕೊಡುಗೆ. ರಂಗಭೂಮಿ ಮತ್ತು ಸಿನಿಮಾ ನೋಡಿ. ರಂಗಭೂಮಿ ಗೊತ್ತಿದ್ರೆ ಅಷ್ಟೇ ಅಲ್ಲ, ಸಮಾಜ ಸೇವೆ, ಸರ್ಕಸ್, ಕ್ರೀಡೆ ನಿಮ್ಗೆ ಆಸಕ್ತಿ ನೋಡ್ಬೋದು ಇಲ್ಲಿ ಪಕ್ಕದಲ್ಲಿ, ಬಟ್ ಅಲ್ಲಿ ಗೊತ್ತಾಗಲ್ಲ. ಅದಕ್ಕೆ ಸ್ವಲ್ಪ ಓದ್ತಾ ಇರೋ ಜಾಗದಲ್ಲೇ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಸೊ ನಿಮ್ಗೆ ಅಡ್ವಾಂಟೇಜ್ ಜಾಸ್ತಿ. ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಡೊಂದನ್ನು ಅಂತ ಯಾರು ಕೊಟ್ರು ಅಂತ ಹೇಳಿದ್ದಾರೆ.
ಗೋಪಾಲ್ ಕೃಷ್ಣಡಿಗೆ ಸರ್. ಎಸ್ ಆಕ್ಚುಲಿ. ಸೊ ಇಲ್ಲಿ ನಿಮ್ಗೆ ಅದಾವೆ ಆನ್ಸರ್ ಹಾಗಾಗಿ ಹೇಳ್ತಿದ್ರ, ಬಟ್ ಇರ್ಲಿಲ್ಲ ಅಂತಂದ್ರೆ ಅವಾಗ ನಾನು ಹೇಳ್ತಿದ್ದೆ ಆಕ್ಚುಲಿ. ಕನ್ನಡ ಸಂಸ್ಕೃತಿಯನ್ನೇ ಅಲ್ಲ. ಹೌದಾ? ಕನ್ನಡ ಸಂಸ್ಕೃತದಿಂದ ಹುಟ್ಟಿದೆ, ಏನು ಸಂಸ್ಕೃತದಿಂದ ಕನ್ನಡ ಹುಟ್ಟಿದೆ? ನಾನು ಈಗ ಜಸ್ಟ್ ಹೇಳಿದೆ ಭಾಷೆಗಳಲ್ಲಿ ಹೇಳ್ಬೇಕಾದ್ರೆ. ಹ್ಮ್ ಆಕ್ಚುಲಿ ಇದಲ್ಲ, ಕನ್ನಡ ಸಂಸ್ಕೃತ ಜನ್ಯ ಅಲ್ಲ ಆಕ್ಚುಲಿ. ಓಕೆ, ಓಕೆ ಸಂಸ್ಕೃತದಿಂದ ಕನ್ನಡ ಹುಟ್ಟಿಲ್ಲ. ಕನ್ನಡಕ್ಕೆ ಒಂದು ಸ್ಥಾನಮಾನ ಐತೆ ಆಕ್ಚುಲಿ. ಸಂಸ್ಕೃತ ಪದಗಳನ್ನ ನಾವು ಬಳಕೆ ಮಾಡ್ಕೊಂಡಿದ್ದೀವಿ ಹೊರತು ಕನ್ನಡ ಸಂಸ್ಕೃತ ಜನ್ಯ ಅಲ್ಲ ಅಂತ ಹೇಳಿದವ್ರು ಯಾರು ಅಂತಂದ್ರೆ ಫ್ರಾನ್ಸಿಸ್ ವೈಟ್ ಎಲಿಸ್ ಅಂತ ಹೇಳಿ ಕೆಲವೊಂದು ಉದಾಹರಣೆಗಳು ಕೊಡ್ತಾರೆ ಆಕ್ಚುಲಿ, ಯಾಕಲ್ಲ ಅಂತ ಹೇಳಿ ನೋಡೋಣ. ಸೊ ಉಪಮೆ ಅಂದ್ರೆ ಏನು? ನಾನು ಹೇಳ್ತಿದ್ದೆ ಅಲಂಕಾರಗಳಲ್ಲಿ ಉಪಮಾಲಂಕಾರ, ಹೋಲಿಸುವ ಸರ್. ಉಪಮೆ ರೂಪಾಲಂಕಾರ. ಅಂತ ಹೋಲಿಸುದು, ಉಪಮಾನ ಅಂದ್ರೆ ಹೋಲಿಸಿಕೊಳ್ಳೋದು. ಎಸ್ ಎಸ್. ಸೊ ಅದು ನೋಡೋಣ. ಭಾರತೀಯ ಕಾವ್ಯ ಮೀಮಾಂಸೆಗೆ ಕೃತಿಯ ರಚನಾಕಾರರು ಯಾರು ಅಂತ ಕೇಳಿದ್ದಾರೆ. ಏನೊಂದು ಶ್ರೀಕಂಠ. ಸೊ ನೋಡ್ಬೋದು. ಮತ್ತೆ ಇಲ್ಲಿ ನೋಡಿ, ಇವನ್ನೇ ನೆನ್ಪಿಟ್ಕೋಬೇಕು ನೀವು. BM ಶ್ರೀ ಅವ್ರದ್ದು ಯಾವ್ದು ಕೃತಿಗಳು, ಕುವೆಂಪು ಅವ್ರದ್ದು ಯಾವ್ದು ಕೃತಿಗಳು, ಆಮೇಲೆ BL ನರಸಿಂಹಾಚಾರ್ಯ ಅವ್ರದ್ದು ಯಾವ್ದು ಕೃತಿಗಳು. ಶೃಂಗಾರ, ಕರ್ಣ, ರೌದ್ರ ಇವು ಬಂದ್ಬಿಟ್ಟಿಯೇ ನೀವು ಮೂವಿ ನೋಡ್ತೀರಿ, ಸುಮ್ನೆ ಮೂವಿ ನೋಡಿ ಬರೋದಲ್ಲ ಆಕ್ಚುಲಿ. ಒಂದು ಶೃಂಗಾರ ಕಾವ್ಯ ಹುಡ್ಬೇಕಂತಂದ್ರೆ ಏನ್ ನಿಮ್ಮಲ್ಲಿ ಭಾವನೆ ಹೇಳ್ಬಿಡ್ತಾವಿಲ್ಲ. ಕರುಣ ಅಂದ್ರೆ ನೋಡ್ಬೇಕು, ರೌದ್ರ ಅಂದ್ರೆ ಹಂಗೆ ಹೊಡಿ 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 ಅಂತಿರ್ತೀರ ಮೂವಿ ನೋಡೋದಾಗಲ್ಲ. ಕರುಣ ಅಂದ್ರೆ ಏನು ಕಾಣಿಸುತ್ತೆ ಆಕ್ಚುಲಿ, ಕಾರಣ ಎಮೋಷನ್ಸ್ ನಮ್ಗೆ ಕಾಣಿಸ್ತಿರ್ತದೆ. ಭಾವನೆಗಳು. ಸೊ ನೋಡೋಣ, ಆಕ್ಚುಲ್ ರಸಗಳು ಮತ್ತೆ ವಿಧಗಳಿದಾವೆ. ಸೊ ಅಲ್ಲಿ ನೋಡೋಣ ಯಾವ್ಯಾವ ರಸಗಳು ನೋಡೋಣ. ಓಕೆ, ಅಂದ್ರೆ ನಿಮ್ ಮನಸ್ಸಲ್ಲಿ ಹುಟ್ಟತಕ್ಕಂತ ರಸಗಳು. ಓಕೆ, ಕನ್ನಡ ಇಂಗ್ಲಿಷ್ ನಿಘಂಟು ಯಾರು ಸಿದ್ಧಪಡಿಸಿದ್ರು ಅಂತ ಹೇಳಿ ಅದು ನೋಡೋಣ. ಫರ್ಡಿನಾಂಡ್ ಕಿಟೆಲ್ ಆಕ್ಚುಲಿ. ಸೊ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇತ್ತು ಆಕ್ಚುಲಿ, ಅವರ ಮೊಮ್ಮಗಳು ಏನೋ ಬಂದಿದ್ರು ಇಲ್ಲಿಗೆ ಬೆಂಗಳೂರಿಗೆ ಏನೋ. ಸೊ ಇಲ್ಲೇ ಬಂದಿದ್ರು. ಓಕೆ, ಕನ್ನಡ ಕವಿ ಚಕ್ರವರ್ತಿಗಳು ಅಂತಾರೆ. ಚಕ್ರವರ್ತಿಗಳು ಯಾರು ಅಂತ ಈಗ ಜಸ್ಟ್ ಹೇಳಿದೆ. ಯಾವ್ದು? ಪಂಪನ ಹಾರಿಸ್ಬಿಟ್ರಿ, ಮುಗಿತು. ಯಾಕಂತ ಹೇಳಿದೆ ನಾನು, ಕವಿ ಚಕ್ರವರ್ತಿ ಯಾಕಾಗಲ್ಲ ಅಂತ ಹೇಳಿ. ಸೊ ಅವ್ರ ಅರಕೇಶ್ವರಿ, ಇದೇನು ವಿಕ್ರಮಾರ್ಜುನ ವಿಜಯ ಅಂತ ಹೇಳಿ ಕೃಷಿ ಬರೀತಾರಲ್ಲ. ಸೊ ರಾಷ್ಟ್ರಪತಿ ಅರಕೇಶ್ವರಿ ಅವ್ರಿಗೆ ಈ ಕೊಡ್ತಾನೆ ಆಕ್ಚುಲಿ, ಅವ್ರು ಬರೀತಾರೆ ಆಕ್ಚುಲಿ. ಸೊ ಅರ್ಜುನನನ್ನ ಅರಕೇಶ್ವರಿ ಹೋಲಿಸ್ಕೊಂಡು ಬರೀತಾರೆ. ಅರ್ಜುನ ಏನು ವಿಕ್ರಮಾರ್ಜುನ ವಿಜಯ ಐತಲ್ಲ, ಅಲ್ಲೂ ನೋಡಿ. ಕುಲಂ ಮಲ್ತು ಎಂಬ ಕರ್ಣನ ಮಾತು ಯಾವ್ದ್ರಲ್ಲಿ ಬಂತು ಅಂತ ಕೇಳ್ತಿದ್ದಾರೆ. ಕುಲಂ ಮಲ್ತು ಅಂತ. ಅದೇ ಆಕ್ಚುಲಿ ಕುಲಂ ಅಂತ ಕರ್ಣ ಅಂತಂದ್ರೆ ತಿಳ್ಕೊಬೇಕು ನೀವು. ವಿಕ್ರಮಾರ್ಜುನ ವಿಜಯ ಪಂಪ ಅವ್ರು ಬರ್ದಿದ್ದು. ಓಕೆ, ಸೊ ಕಾವ್ಯ ಸಾತ್ಮಧ್ವನಿ ಅಂದ್ರೆ ನೀವು ಕಾವ್ಯ ಮೀಮಾಂಸೆ ಒಳಗೆ ಬರ್ತಾ ಕೇಳಿ. ಇವು ಇತ್ತೀಚೆಗೆ ಕೇಳ್ತಿದ್ದಾನೆ, ಮುಂಚೆ ಕೇಳ್ತಿರ್ಲಿಲ್ಲ, ಬಟ್ ಡಿಸ್ಕಸ್ ಮಾಡಕ್ ಹೇಳ್ತಿದ್ದಾನೆ. ಸೊ ಆನಂದ ವರ್ಧನ್ ನೋಡೋಣ. ಆಮೇಲೆ ಇವು ರೈತರ ದಂಗೆಗಳು. ಸೊ ಇವು ನೋಡಿ, GK ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತಾ. ಕಸ ವರ ಮೆಂಬುದು ನೆರ ಸೈರಿಸಲಾರ್ಪೊಡೆ ಪರಧರ್ಮಮಂ ವಿಚಾರಮಂ ಅಂತೇಳಿ ಯಾರು ಕೊಡೋದು? ಕವಿರಾಜ ಮಾರ್ಗ ಅವರು. ಎಲ್ಲಿ ಕೊಡ್ತಾರೆ ಇದನ್ನ? ಆದಿಪುರಾಣದಲ್ಲಿ ಕೊಡ್ತಾರೆ. ಕವಿರಾಜ್. ಸೊ ನೋಡೋಣ ಎಲ್ಲ. ಓಕೆ, ಸೊ ನೆಕ್ಸ್ಟ್. ಸೊ ಥ್ಯಾಂಕ್ ಯು ಗೈಸ್. ಏನಾದ್ರು ಡೌಟ್ಸ್ ಇದ್ರೆ, ಐ ಥಿಂಕ್ ಡೌಟ್ಸ್ ಅನ್ನಕ್ಕೆ ಇನ್ನು ಸ್ಟಾರ್ಟೇ ಮಾಡಿಲ್ಲ, ಮತ್ತೆ ಡೌಟ್ಸ್ ಇದ್ರೊಳಗೆ. ಸೊ ನಾಳೆಯಿಂದ ಸ್ಟಾರ್ಟ್ ಗೊತ್ತಿಲ್ಲ ಆಕ್ಚುಲಿ. ಸೊ ಕ್ಲಾಸ್ ಶೆಡ್ಯೂಲ್ ಯಾವ ರೀತಿ ಹಾಕಿರ್ತಾರೆ, ಸೊ ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ಈ ರೀತಿ ಇರುತ್ತೆ. ಸೊ ಇದು ಗೊತ್ತಾಯ್ತು ನಿಮ್ಗೆ ಆಕ್ಚುಲಿ. ಸೊ ಏನೇನು ಓದ್ಬೇಕು, ಏನೇನು ಓದ್ಬಾರ್ದು ಅನ್ನೋದು. ಹೌದಾ? ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಅಟೆಂಡ್ ಆಗಿದ್ದಕ್ಕೆ. ಓಕೆ, ಚೆನ್ನಾಗಿ ಓದಿ. ಇರ್ತವೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹೇಗನ್ನಿಸ್ತು? ಚೆನ್ನಾಗಿತ್ತು ಸರ್. ಓಕೆ, ಹೌದಾ? ಫೀಲ್ ಫ್ರೀ ಆಗಿರ್ರಿ. ಏನಿದ್ರು ನಮ್ಗೆ ಕೇಳಿ, ಆರಾಮಾಗಿ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಅಟೆಂಡ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು.